ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ವಿಚಾರದ ಕುರಿತಾಗಿ ಚರ್ಚೆಯನ್ನು ನಡೆಸೋಣ. ಸೊ ಪ್ರಮುಖವಾಗಿ ಗಮನಿಸುವುದಾದ್ರೆ, ರಾಜ್ಯ ನಾಯಕ ನೀಡಿರುವಂತಹ ಒಂದು ಹೇಳಿಕೆ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಗದ್ದಲವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಸುದ್ದಿ ಇದು. ಸೊ ಪ್ರಮುಖವಾಗಿ ಮುಖ್ಯ ಅಂಶಗಳನ್ನು ಗಮನಿಸುವುದಾದ್ರೆ, ಅಪ್ಡೇಟ್ಗಳನ್ನ ನೋಡೋದಾದ್ರೆ, ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾದ ಮುಸ್ಲಿಮರ ಮೀಸಲಾತಿಗಾಗಿ ಸಂವಿಧಾನ ಬದಲಿ ಅನ್ನಲಾದಂತಹ ಡಿಕೆಶಿಯ ಹೇಳಿಕೆ, ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಒಂದು ಹೇಳಿಕೆ ಈಗ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮುಸ್ಲಿಂ ಮೀಸಲಾತಿ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆ ಈಗ ವಿವಾದವಾಗಿ ಮಾರ್ಪಾಡಾಗಿದೆ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಹೇಳಿಕೆ ವಿವಾದ, ಅದರ ಸಮರ್ಥನೆಯ ಬರದಲ್ಲಿ ಈಗ ವಿವಾದ ಕೂಡ ಆಗಿರುವಂಥದ್ದು. ಕರ್ನಾಟಕದ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಖಾಸಗಿ ವಾಹಿನಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ವೇಳೆಯಲ್ಲಿ ನೀಡಿರುವಂಥ ಹೇಳಿಕೆ ಈಗ ಡಿ.ಕೆ ಹೇಳಿಕೆ ವಿಪಕ್ಷಕ್ಕೆ ಒಂದು ಅಸ್ತ್ರ ಆಗಿದೆ. ಸೊ ಬೀದಿಗಿಳಿದಿದೆ ವಿಪಕ್ಷಗಳು. ಡಿ.ಕೆ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿವೆ ಬಿಜೆಪಿ. ದೇಶಾದ್ಯಂತ ಹೋರಾಟಕ್ಕೂ ಕೂಡ ಇಳಿದಿರುವಂಥದ್ದು. ಇವತ್ತು ಪುತ್ತೂರಲ್ಲೂ ಕೂಡ ಡಿ.ಕೆ.ಶಿಯ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಈಗ ತಮ್ಮ ಹೇಳಿಕೆಯನ್ನು ಬಿಜೆಪಿ ತಿರುಚಿದೆ. ನಾಯಕರ ವಿರುದ್ಧ ಕಾನೂನು ಹೋರಾಟ ನಡೆಸುವೆ ಅಂತ ಹೇಳಿ, ಸಂವಿಧಾನ ರಕ್ಷಣೆ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನನ್ನ ಹೇಳಿಕೆಯನ್ನು ಬಿಜೆಪಿಯವರು ತಿರುಚಿದ್ದಾರೆ. ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನ ಅನುಮತಿಸಲ್ಲ ಅಂತ ಒಪ್ಪುತ್ತೇನೆ, ಆದರೆ ನ್ಯಾಯಾಲಯದಲ್ಲಿ ಏನು ತೀರ್ಪು ನೀಡುತ್ತದೋ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇನ್ನು ಸದ್ಯದಲ್ಲೇ ಸ್ವಲ್ಪ ದಿವಸಗಳಲ್ಲಿ ನ್ಯಾಯಾಲಯ ತೀರ್ಪನ್ನು ನೀಡುತ್ತೆ. ನಾವು ಏನೋ ಒಂದು ವಿಚಾರವನ್ನು ಪ್ರಾರಂಭಿಸಿದ್ದೇವೆ, ಪ್ರತಿಯೊಬ್ಬರೂ ಕೂಡ ನ್ಯಾಯಾಲಯಕ್ಕೆ ಹೋಗ್ತಾರೆ ಈ ವಿಚಾರವನ್ನು ಇಟ್ಟುಕೊಂಡು, ಒಳ್ಳೆಯ ದಿನ ಬರಲಿದೆ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಳ್ತಾ ಇರುವಂಥದ್ದು. ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನ ಅವಕಾಶ ನೀಡುವುದಿಲ್ಲ ಎಂಬ ಟೀಕೆ ಇದೆಯಲ್ಲ ಅನ್ನುವಂತಹ ಪ್ರಶ್ನೆಗೆ ಡಿ.ಕೆ ಶಿವಕುಮಾರ್ ಅವರು ಉತ್ತರಿಸುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಹೌದು, ನಾನು ಅದನ್ನು ಒಪ್ತೇನೆ. ನ್ಯಾಯಾಲಯ ಏನು ತೀರ್ಪು ನೀಡುತ್ತದೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ನಾವು ಏನೋ ಪ್ರಾರಂಭಿಸಿದ್ದೇವೆ, ಪ್ರತಿಯೊಬ್ಬರೂ ನ್ಯಾಯಾಲಯಕ್ಕೆ ಹೋಗ್ತಾರೆ ಎಂಬುದು ನನಗೂ ಕೂಡ ಗೊತ್ತಿದೆ. ಆದರೆ ಒಳ್ಳೆಯ ದಿನ ಬರಲಿದೆ, ಸಾಕಷ್ಟು ಬದಲಾವಣೆ ಆಗಲಿದೆ, ಸಂವಿಧಾನದಲ್ಲಿ ಬದಲಾವಣೆ ಆಗಲಿದೆ, ನ್ಯಾಯಾಲಯಗಳ ಕೆಲವೊಂದು ತೀರ್ಪುಗಳು ಸಂವಿಧಾನದ ಪರಿಷ್ಕರಣೆ ಮಾಡಿವೆ ಅಂತ ವಿಚಾರವನ್ನು ಮುಂದಿಡ್ತಾರೆ. ಸೊ ಹಾಗಾದರೆ ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲಿಸುತ್ತಾ ಒಂದು ಕಡೆ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆಗಳು ಕೆಲವರಲ್ಲಿ ಮೂಡುವಂಥದ್ದು. ಈ ವಿಚಾರವಾಗಿ ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಗದ್ದಲಗಳಾಯಿತು. ಇದೇ ವಿಚಾರವನ್ನು ಪ್ರಶ್ನೆಯಾಗಿ ಎತ್ತಿಕೊಂಡರು ವಿಪಕ್ಷಗಳು. ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ನಾಯಕ, ಸ್ಪೆಷಲಿ ಕಾಂಗ್ರೆಸ್ನ ನಾಯಕ, ಒಂದು ಕಾರ್ಯಕ್ರಮದಲ್ಲಿ ಸಂವಿಧಾನವನ್ನು ಬದಲಿಸ್ತೀವಿ, ಅದು ಕೂಡ ಮುಸ್ಲಿಮರ ಮೀಸಲಾತಿಗೋಸ್ಕರ ಸಂವಿಧಾನವನ್ನು ಬದಲಿಸುವುದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸಂವಿಧಾನವನ್ನೇ ಬದಲಿಸುವುದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಅವರನ್ನು ಪಕ್ಷದಿಂದ ವಜಾ ಮಾಡಿ ಅನ್ನುವಂಥ ಆರೋಪ. ಈ ಹಿಂದೆ ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯಾದಂಥ ಹೇಳಿಕೆಗಳು ಬಂದಿತ್ತು ಅನಂತಕುಮಾರ್ ಹೆಗ್ಡೆ ಅವರಿಂದ. ಅದಕ್ಕೆ ಬಿಜೆಪಿ ಈಗಲೂ ಕೂಡ ಆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತೆ. ಅಂದರೆ ಹೌದಪ್ಪ, ಅವರು ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಅವರಿಗೆ ಟಿಕೆಟನ್ನೇ ನೀಡೋದನ್ನು ನಾವು ನಿಷೇಧವನ್ನು ಮಾಡಿದ್ವಿ, ಟಿಕೆಟನ್ನೇ ನೀಡಿಲ್ಲ ಅವರಿಗೆ, ನಾವು ಅವರಿಗೆ ಅಂತಹ ಶಿಕ್ಷೆಯನ್ನು ನೀಡಿದ್ದೇವೆ, ನಮ್ಮ ಪಕ್ಷದ ಒಂದು ಕಟ್ಟುಪಾಡಿತ್ತು. ಆದರೆ ನೀವೇನು ಮಾಡ್ತಾ ಇದ್ದೀರಾ?
ನೀವು ಕೂಡ ಈಗ ಸಂವಿಧಾನ ಬದಲಿಸುವಂತಹ ಹೇಳಿಕೆಯನ್ನು ನೀಡ್ತಾ ಇದ್ದೀರಾ. ಅಲ್ಲಿ ಅಮೆಂಡ್ಮೆಂಟ್ ಬದಲಾವಣೆ ವಿಚಾರಗಳು ಬರ್ತಾ ಇಲ್ಲ, ಸಂವಿಧಾನ ಬದಲಾವಣೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಾ. ಅಂದರೆ ತಿದ್ದುಪಡಿ ವಿಚಾರವಾಗಿ ತಾವು ಮಾತಾಡಿಲ್ಲ, ತಾವು ಮಾತಾಡಿರುವಂಥದ್ದು ಬದಲಾವಣೆಯ ಬಗ್ಗೆ, ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನುವಂಥ ವಿಚಾರವಾಗಿ. ಹಾಗಾಗಿ DK ಶಿವಕುಮಾರ್ ವಿರುದ್ಧ ತಮ್ಮ ಮುಂದಿನ ಕ್ರಮ ಏನು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಇದೇ ವಿಚಾರವಾಗಿ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ಸಿಂದ ವಕ್ತಾರರಾಗಿ ಉದಯ ಆಚಾರ್ಯ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂಥದ್ದು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಯ್ ಅವರೇ, ಮೊದಲನೇದಾಗಿ ನಿಮ್ಮ ಬಳಿನೇ ಕೇಳೋದಾದರೆ, ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಅವರ ಪ್ರಶ್ನೆಯೂ ಕೂಡ ಇದೇ ಆಗಿತ್ತು. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಸಂವಿಧಾನದ ರಚನೆಯ ವೇಳೆ ಮುಸ್ಲಿಂ ಲೀಗ್ ಅವರ ಒಂದು ಬೇಡಿಕೆ ಇತ್ತು, ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಂವಿಧಾನದ ಕರ್ತೃ ಆಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ಆ ವಿಚಾರವನ್ನು ತಳ್ಳಿ ಹಾಕಿದ್ರು, ವಿರೋಧಿಸಿದ್ರು. ಇಲ್ಲ, ಅಂತಹ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತದನ್ನು ತಳ್ಳಿ ಹಾಕಲಾಗಿತ್ತು. ಆದರೆ ಈಗ ಅಂಬೇಡ್ಕರ್ ಅವರು ವಿರೋಧಿಸಿರುವಂಥ ಆ ವಿಚಾರವನ್ನು ಕಾಂಗ್ರೆಸ್ ಮತ್ತೆ ಎತ್ತಿಕೊಳ್ತಾ ಇದೆ, ಯಾಕೆ ಅನ್ನುವಂಥ ಪ್ರಶ್ನೆಗಳು. ನೋಡಿ, ಈ ಮೀಸಲಾತಿಯ ವಿಚಾರವಾಗಿ ಒಂದು ಸಣ್ಣ ಕೆಲವು ವಿಚಾರಗಳು. ಈ 1919ರಲ್ಲಿ ಈ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಒಂದು ಮಿಲ್ಲರ್ ಸಮಿತಿ ಒಂದು ಶಿಫಾರಸು ಮಾಡಿತ್ತು. ಈ ಪರ್ಟಿಕ್ಯುಲರ್ ಆಗಿ ಈ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ವರ್ಗಗಳು ಇವರಿಗೆ ನಾವು ಹೆಚ್ಚು ಪ್ರೋತ್ಸಾಹಗಳನ್ನು ಕೊಟ್ಟು ಮುಂದೆ ತರಬೇಕಾಗ್ತದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ನಮ್ಮ ದಿವಾನ್ ರಾಗಿದ್ದವರು ಕಾಂತರಾಜ್ ಅರಸ್ ಅವರು. ಸೊ ಅವರು ಈ ವರದಿಯನ್ನು ಜಾರಿಗೆ ತಂದಿದ್ದರು. ಆವಾಗ ಕೂಡ ಮುಸಲ್ಮಾನರಿಗೆ ಇಷ್ಟು % ರಿಸರ್ವೇಷನ್ ಕೊಡಬೇಕು ಅಂತ ಹೇಳುವಂಥ ವರದಿಯನ್ನು ಕೂಡ ತಂದಿದ್ದು. ಅದಾದ ಮೇಲೆ ಹಲವಾರು ಏನು ಹೇಳ್ತಾರೆ, ಕೆಲವೊಂದೊಂದು ಶಿಫಾರಸುಗಳು, ಆಯೋಗಗಳು ರಚನೆ ಆಯಿತು. ಹಲವಾರು ವಿಚಾರಗಳ ಒಂದು ಸಂಶೋಧನೆಗಳು ಕೆಲವೆಲ್ಲ ಮಾಡಿ ಆಯಿತು. ಬಹುಶಃ ನಾವು ನೋಡಿದ್ದಿರ್ಬೋದು, ನಮ್ಮ ಈ ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರ ವರದಿ ಆಗಿದ್ದಿರ್ಬೋದು ಅಥವಾ ಜಸ್ಟಿಸ್ ಸಾಚಾರ್ ಅವರ ವರದಿ ಆಗಿದ್ದಿರ್ಬೋದು. ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ಈ ಪರ್ಟಿಕ್ಯುಲರ್ ಒಂದು ವರ್ಗದವರು ಬಹಳ ಹಿಂದಿದ್ದಾರೆ, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಹೇಗೆ SC ST ಸಮುದಾಯದವರಿಗೆ ಒಂದು ಏನು ರಿಸರ್ವೇಷನನ್ನು ಕೊಟ್ಟು ಯಾವ ರೀತಿಯಾಗಿ ಅವರಿಗೆ ಒಂದು ಪುನಶ್ಚೇತನವನ್ನು ಕೊಡಲಾಯ್ತಾ, ಅದೇ ರೀತಿಯಾಗಿ ಈ ಮುಸಲ್ಮಾನ ಸಮುದಾಯದವರಾಗಿದ್ದಿರ್ಬೋದು ಅಥವಾ ಈ ತುಂಬ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತರು, ಸೊ ಈ ಸಮುದಾಯದವರಿಗೆ ಒಂದು ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಆವಾಗಲಿಂದಲೂ ಕೂಡ ಚಾಲ್ತಿಯಲ್ಲಿತ್ತು. ಅದು ಮಾತ್ರ ಅಲ್ಲದೆ ಈ ವಿಚಾರವಾಗಿ ಈ ನಮ್ಮ LG ಹಾವನೂರ್ ಅವರು ಕೂಡ ಒಂದು ರಿಪೋರ್ಟ್ ತಯಾರು ಮಾಡಿದರು, ಬಹುಶಃ ಗೊತ್ತಿದ್ದಿರ್ಬೋದು. ಅದರಲ್ಲಿಯೂ ಕೂಡ ಅವರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಇತ್ತು. ಅದನ್ನು ಕೂಡ ಕ್ವಶ್ಚನ್ ಮಾಡಿ ಕೋರ್ಟಿಗೆ ಹೋಗಿದ್ದರು ಕೆಲವರು. ಅಲ್ಲಿ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿಯಿತು, ಯಾರು ಹಾವನೂರ್ ಅವರ ವರದಿಯನ್ನು. ಸೊ ಈ ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರಿಗೂ ಕೂಡ ಸ್ವಲ್ಪ ನಾವು ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ ಅಂತ. ಅದು ಮಾತ್ರ ಅಲ್ಲದೆ ನಮ್ಮ ವೆಂಕಟರೆಡ್ಡಿ ಆಯೋಗ ಆಗಿದ್ದಿರ್ಬೋದು ಅಥವಾ ಚಿನ್ನಪ್ಪ ಆಯೋಗ ಆಗಿದ್ದಿರ್ಬೋದು ಅಥವಾ ಪ್ರೊಫೆಸರ್ ರವಿಕುಮಾರ್ ಅವರ ಆಯೋಗ ಆಗಿದ್ದಿರ್ಬೋದು, ಈ ಎಲ್ಲ ಆಯೋಗಗಳು ಏನು ಹೇಳ್ತಿತ್ತು, ಪರ್ಟಿಕ್ಯುಲರ್ ಆಗಿ ಈ ಸಮುದಾಯಕ್ಕೆ ಸ್ವಲ್ಪ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಯಾಕಂತೇಳಿದ್ರೆ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ಹಿಂದುಳಿದಂತಹ ಒಂದು ವರ್ಗ. ಸೊ ಇದಕ್ಕೆ ನಾವು ಕೊಡಬೇಕಾಗ್ತದೆ ಅಂತ ಹೇಳುವಂಥದ್ದೊಂದು ವಿಚಾರ. ಸೊ ಅದರ ಪ್ರಕಾರ ಕೇವಲ ಆ ಒಂದು ವರ್ಗಕ್ಕೆ ಮಾತ್ರ ಅಲ್ಲ, ಸಂವಿಧಾನದಲ್ಲಿ ಪ್ರತಿಯೊಂದು ವರ್ಗದವರಿಗೂ ಕೂಡ ಸಮಾನವಾದ ಹಕ್ಕಿದೆ. ಯಾರು ಒಂದು ಏನು ಹೇಳ್ತಾರೆ, ಒಂದು ಮನೆಯಲ್ಲಿ ಒಂದು 4 ಜನ ಇದ್ದರೆ ಒಬ್ಬ ಮಗು ತುಂಬ ವೀಕ್ ಇದ್ದರೆ ನಾವು ಅವರಿಗೆ ಹೆಚ್ಚು ನಾವು ಫೋಕಸ್ ಕೊಡಬೇಕಾಗ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಡೆಯಲ್ಲಿ ನಾವು SC ST ಹೇಗೆ ನಾವು ಅವರಿಗೆ ಒಂದು ಮೇಲೆ ಬರಲಿಕ್ಕೆ ಒಂದು ಯಾವ ರೀತಿಯಾದಂಥ ಕೆಲವೊಂದೊಂದು ಸಂವಿಧಾನಕವಾದಂಥ ತಿದ್ದುಪಡಿಗಳನ್ನೆಲ್ಲ ಮಾಡಿತ್ತು, ಅದೇ ರೀತಿಯಾದಂಥ ತಿದ್ದುಪಡಿಗಳು ನಾವು ಈ ವರ್ಗಕ್ಕೂ ಕೂಡ ನಾವು ಮಾಡಬೇಕಾಗ್ತದೆ. ಅಲ್ಲ ಉದಯ ಸರ್, ತಾವೇ ಮೆನ್ಷನ್ ಮಾಡಿದ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡ್ತಾ ಹೋದ್ರಿ. ಅಲ್ಲೂ ಕೂಡ ಉಲ್ಲೇಖ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥದ್ದು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಖಾಲಿ ಮುಸಲ್ಮಾನರಲ್ಲ, ನೋಡಿ, ಜೈನರು ಕೂಡ ಇದ್ದಾರೆ, ಬೌದ್ಧರು ಕೂಡ ಇದ್ದಾರೆ. ಅದ್ಯಾಕೆ DK ಶಿವಕುಮಾರ್ ಅವರು ಕೇವಲ 4% ಅಷ್ಟು ಮುಸಲ್ಮಾನರಿಗೆ ಅನ್ನುವಂಥದ್ದನ್ನು ಮೆನ್ಷನ್ ಆಗಿರುವಂಥದ್ದು, ಎಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ಮೆನ್ಷನ್ ಆಗಿಲ್ಲ. ಇಲ್ಲ ನೋಡಿ, ಅದರಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನೋಡಿ, ಇಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಹೇಳಿದರೆ, ಸಂವಿಧಾನದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಈ ಥರದೊಂದು
ಕೊಡುವಂಥದ್ದು ಎಲ್ಲಿಯೂ ಮೆನ್ಷನ್ ಆಗಿಲ್ಲ. ಆದರೆ ಧರ್ಮಾಧಾರಿತವಾಗಿ- ವರ್ಗಕ್ಕೆ ಧರ್ಮಾಧಾರಿತವಾಗಿ ಮೀಸಲಾತಿ ಅವಕಾಶ ಇಲ್ಲ. ಸೊ ವರ್ಗಕ್ಕೆ ಅಂತ ಹೇಳೋದು. ಈಗ ಇಲ್ಲಿ ಕೊಟ್ಟಿರುವಂತಹದ್ದು ನಾವು ವರ್ಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಲ್ಲ, ವರ್ಗದ ಆಧಾರದ ಮೇಲೆ. ಈ ವರ್ಗದವರಿಗೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ನಮಗೆ ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ ಅಂತೇಳಿ. ಮತ್ತು ಸಂವಿಧಾನವನ್ನು ಏನು ತಿದ್ದುಪಡಿ ಮಾಡುವಂಥ ವಿಚಾರವಾಗಿ ಏನು ಇವಾಗ ಏನು DK ಶಿ ಅವರು ಹೇಳಿದರು ಅಂತ ಹೇಳಿ ರೂಮರ್ಸ್ ಏನು ಹರಿದಾಡ್ತಿದೆ, ಅದು ಸತ್ಯಕ್ಕೆ ದೂರವಾದ ಮಾತು. ಅದು ಅವರು ಹೇಳಿಲ್ಲ ಅಂತ ಹೇಳಿ ಕೂಡ ಓಪನ್ ಆಗಿ ಒಪ್ಪಿಕೊಂಡಿದ್ದಾರೆ. ನೋಡಿ, DK ಅವರು ಹೇಗೆ ಅಂತ ಹೇಳಿದರೆ, ಮಾಡಿದರೆ ಹೌದು ನಾನು ಮಾಡಿದ್ದೇನೆ ಅಂತ ಹೇಳಿ ಓಪನ್ ಆಗಿ ಹೇಳುವಂಥ ಗಂಡೆದೆಯ ವ್ಯಕ್ತಿ. ಅವರು ಮಾಧ್ಯಮವೊಂದರ ಸಂದರ್ಶನದ ವಿಡಿಯೋ ಕ್ಲಿಪ್ಪಿಂಗ್ ನಾವು ಕೂಡ ಅದನ್ನು ಗಮನಿಸಿದ್ದೇವೆ. ನೋಡಿ, ಅದರಲ್ಲಿ ನೋಡಿ ಅದೇ ಹೇಳಿರುವಂಥದ್ದು ನಾನು. ನೋಡಿ, ಕಾಲಕ್ಕೆ ತಕ್ಕಾಗಿ ಯಾವ ಯಾವ ಕಾನೂನುಗಳಲ್ಲಿ ತಿದ್ದುಪಡಿ ಆಗುತ್ತೋ ಅದೇ ಕ್ರಮೇಣವಾಗಿ ಸಂವಿಧಾನವಾಗಿ ಬದಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ LG ಹಾವನೂರವರ ಏನು ವರದಿ ಬಂದಿತ್ತು, ಅದರಲ್ಲಿ ಕೂಡ ಉಲ್ಲೇಖವಾಗಿತ್ತು ಪರ್ಟಿಕ್ಯುಲರ್ ಆಗಿ ಈ ಸಮುದಾಯಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಕೊಡಬೇಕಾಗುತ್ತೆ ಅಂತ. ಅದನ್ನು ಕ್ವಶನ್ ಮಾಡಿ ಹೋದರು ಕೋರ್ಟಿಗೆ. ಸೊ ಅಲ್ಲಿ ಕೋರ್ಟ್ ಈ ಹಾವನೂರು ಅವರ ಒಂದು ರಿಪೋರ್ಟನ್ನು ಎತ್ತಿ ಹಿಡಿಯಿತು. ಸೊ ಹಾಗೆ ಏನಾಯಿತು, ಅಲ್ಲಿಂದ ಮತ್ತೆ ಅಲ್ಲಿ ಒಂದು ಸ್ಟೇಜ್ ಬಂತು. ಅದರ ನಂತರ ಮತ್ತೆ ಮೇಲೆಗೆ ಹೋಯಿತು, ಅದರ ಕೆಳಗಡೆ ಬಂದಿಲ್ಲ. ಸೊ ಅದಕ್ಕಿಂತ ಮುಂಚೆ ಅಷ್ಟೊಂದು ರಿಸರ್ವೇಷನ್ಸ್ ಇರಲಿಲ್ಲ. ಸೊ ಹಾಗೆ ಮುಂದಕ್ಕೆ ಅದು ಬೆಳೀತಾ ಇವಾಗ ಏನು ರಿಪೋರ್ಟ್ಸ್ ಏನು ಬರ್ತಿದೆ, ಪರ್ಟಿಕ್ಯುಲರ್ ಆಗಿ ಈ ಒಂದು ಸಮುದಾಯಕ್ಕೆ ಹೆಚ್ಚಿನ ಒಂದು ರಿಸರ್ವೇಷನ್ಸನ್ನು ಕೊಟ್ಟರೆ, ಬಹುಶಃ ರಿಪೋರ್ಟ್ ಆಧಾರಿತವಾಗಿ ಮಾಡಿರುವಂಥದ್ದು ಅಲ್ಲದೆ ನಾವು ಬೇರೆ ಯಾವುದೇ ರೀತಿಯಾದಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಅದರಲ್ಲಿ 4% ನಾವು ಏನು ರಿಸರ್ವೇಷನ್ ಅಂತ ಏನು ಕೊಟ್ಟಿದ್ದಾವ, 1 ಕೋಟಿಯ ಏನು ಕಾಮಗಾರಿಗಳಿಗೆ ಒಂದು ಸ್ಪೆಸಿಫಿಕ್ ಆಗಿ. ಸೊ ಬೇರೆಯೂ ಕೂಡ 94% ಇದೆ ಅದರಲ್ಲಿ ಕೂಡ ಮತ್ತು ಪುನಃ ಬೇರೆ ರಿಸರ್ವೇಷನ್ಸ್ ಇದೆ. ಇವರಿಗೆ 4% ಇದ್ದರೆ ಅದರಲ್ಲಿ ಪುನಃ SC/ST ಅವರಿಗೆ ಸರ್ಟನ್ ಪರ್ಸೆಂಟೇಜ್ ಇದೆ, OBC ಅವರಿಗೂ ಕೂಡ ಸರ್ಟನ್ ಪರ್ಸೆಂಟೇಜು ಇದೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಹೇಗೆ ಅಂತ ಹೇಳಿದರೆ, ನಾವು ಜಾತ್ಯತೀತ ಪಕ್ಷದವರು, ನಮಗೆ ಎಲ್ಲ ಜಾತಿ ಧರ್ಮದವರನ್ನು ನಾವು ಒಂದೇ ರೀತಿಯಾಗಿ ಕಾಣುವವರು. ಆದ್ದರಿಂದ ಇದರಲ್ಲಿ ನಮಗೆ BJP ಅವರಿಗೆ ಇದರಲ್ಲಿ ಕೇವಲ ಒಂದು ಮುಸ್ಲಿಂ ಫ್ಯಾಕ್ಟರ್ ಅಂತ ಹೇಳಿ ಕಂಡಿದ್ದರಿಂದ ಅವರು ವಿರೋಧಿಸ್ತಾರೆ ವಿನಃ ಮತ್ತೆ ಇದರಲ್ಲಿ ಬೇರೆ ಯಾವುದೂ ಹುರುಳಿಲ್ಲ ಅಂತ ಹೇಳಿ ನನಗೆ ಕಾಣಿಸ್ತದೆ. ಅಲ್ಲ, ಜಾತ್ಯತೀತರು ಅಂತ ಆದರೆ ತಾವುಗಳು ಅಲ್ಪಸಂಖ್ಯಾತರಿಗೆ ಅನ್ನುವಂಥದ್ದನ್ನೇ ಮೆನ್ಷನ್ ಮಾಡಬಹುದಿತ್ತು. ಬರೀ ಮುಸಲ್ಮಾನರಿಗೆ ಅನ್ನುವಂತಹ ಯಾಕೆ ಅನ್ನುವಂಥದ್ದು ಅವರದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಅಲ್ಲ, ಖಂಡಿತವಾಗಿ ನೋಡಿ, ನಾವು ಅದನ್ನು ಅಲ್ಲಗಳಿತಾ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿ ಮುಸಲ್ಮಾನರು ಅನ್ನುವಂತಹ ಒಂದು ಶಬ್ದ ಉಲ್ಲೇಖ ಇಲ್ಲ, ಅಲ್ಪಸಂಖ್ಯಾತರು ಅನ್ನುವಂತಹ ಉಲ್ಲೇಖ ಇದ್ದಿದ್ದರೆ ಇಂತಹ ಚರ್ಚೆಗಳಿಗೆ ಅವಕಾಶ ಇಲ್ಲ. ಅದರಲ್ಲಿ ಎಲ್ಲಿಯೂ ಕೂಡ ಮುಸಲ್ಮಾನರು ಅಂತ ಹೇಳಿ ಉಲ್ಲೇಖ ಇಲ್ಲ. ಅದರಲ್ಲಿ ಮುಸಲ್ಮಾನರಿಗೆ 2B ಅಂತ ಹೇಳಿ ಇರುವಂಥದ್ದು, 2B ಅಂತ ಇರುವಂಥದ್ದು ವರ್ಗ. ನಾವು ಎಲ್ಲಿಯೂ ಕೂಡ ಮುಸಲ್ಮಾನರು ಅಂತ ಹೇಳಿ ನಾವು ಉಲ್ಲೇಖ ಮಾಡಿಲ್ಲ, ನಾವು ವರ್ಗ. ಆದರೆ ನೀವು ಹೇಳಿದಾಗೆ ಕರೆಕ್ಟ್, ಅದೇ 2B ಅಂತ ಹೇಳಿದ್ರೆ ಮುಸಲ್ಮಾನರೇ ಬರುವಂಥದ್ದು. ಅದನ್ನೇ ನೀವು ಹೈಲೈಟ್ ಮಾಡಿಕೊಂಡು ಹೇಳ್ತಿದ್ದಾರೆ ಈಗ BJP ಅವರು. ಓಕೆ, ಅರುಣ್ ಸರ್, ಈ ವಿಚಾರದಲ್ಲಿ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ? ಇದೇನು ಹೊಸತಾಗಿ ಸಂವಿಧಾನ ಬದಲಾವಣೆ ಮಾಡುವಂಥದ್ದಲ್ಲ ಕಾಂಗ್ರೆಸ್ನವರು. ಈಗಾಗಲೇ 76 ಸರ್ತಿ ಕಾಂಗ್ರೆಸ್ನವರು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ 50% ಮಾಡಿದ ಬದಲಾವಣೆ ದೇಶವನ್ನು ಉದ್ಧಾರ ಮಾಡಲಿಕ್ಕಲ್ಲ, ಕಾಂಗ್ರೆಸ್ ಬಚಾವೋ ಅಂತ ಅಥವಾ ಇಂದಿರಾ ಗಾಂಧಿ ಬಚಾವೋ ಅನ್ನುವಂಥದ್ದೇ. ಯಾಕೆ ಅಂತ ಹೇಳಿದರೆ 1975ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಕಗ್ಗೊಲೆ ಮಾಡಿತು. ದೇಶದಲ್ಲಿ ಇರತಕ್ಕಂತಹ ತಥಾಕಥಿತ ಯಾರು ಈ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಅವರನ್ನು ರಾತ್ರೋರಾತ್ರಿ ಜೈಲಿಗಟ್ಟಿತು. ಯಾಕೆ? ಇದೇ ಇಂದಿರಾ ಗಾಂಧೀಜಿಯವರಿಗೆ ಕೋರ್ಟ್ನಿಂದ ಒಂದು ನಿರ್ಣಯ ಬಂದಿತ್ತು, ಮುಂದಿನ 6 ವರ್ಷಗಳ ಕಾಲ ನೀವು ಅನರ್ಹ, ಮತ್ತು ಈಗಾಗಲೇ ಏನು ನೀವು ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೀರಿ, ಆ ಗೆದ್ದಂತಹ ಕ್ಷೇತ್ರದಲ್ಲಿ ಯಾವ ಗೆಲುವು ಇದೆ ಅದು ಅನ್ಯಾಯದಿಂದ ನೀವು ಚೀಟಿಂಗ್ ಮಾಡಿ ಗೆದ್ರಿ, ಅದಕ್ಕೋಸ್ಕರ ನಿಮ್ಮನ್ನು ಅನರ್ಹ ಮಾಡಲಾಗುತ್ತೆ ಅನ್ನುವಂಥದ್ದು ಯಾವಾಗ ಬಂತೋ, ಪ್ರಧಾನಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತೀವಿ ಅಂತ ಗೊತ್ತಾಯ್ತೋ, ಇಡೀ ರಾಷ್ಟ್ರವನ್ನು ಒಬ್ಬರಿಗೋಸ್ಕರ ಎಮರ್ಜೆನ್ಸಿ ಹಾಕ್ಬಿಟ್ರು. ಅಂದ್ರೆ ಸಂವಿಧಾನದ ಪ್ಯೂರ್ ಕಗ್ಗೊಲೆ. ಆಮೇಲೆ ಮಾಡಿದ ಅಮೆಂಡ್ಮೆಂಟ್ಗಳು ನೋಡ್ಬೇಕ್ರಿ ಅವರು. ರಾತ್ರಿ ಬೆಳಗಾಗುವುದರೊಳಗೆ ಸಂಸತ್ತು ಮತ್ತು ಏಕಕಾಲದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿದೆಯೋ, ಎಲ್ಲಿ ವಿಧಾನಸಭೆ ಇದೆಯೋ ಅವರನ್ನು ಅಲ್ಲಿ ಕಮಿಟಿ ಕರೆದು 15 ನಿಮಿಷದ ಒಳಗಡೆ ಅಮೆಂಡ್ಮೆಂಟ್. ಏನು ಅಮೆಂಡ್ಮೆಂಟು?
ಪ್ರಧಾನಮಂತ್ರಿಗಳನ್ನು ಮುಟ್ಟುವ ಹಾಗಿಲ್ಲ ನ್ಯಾಯಾಲಯ. ಪ್ರಧಾನಮಂತ್ರಿ ಅದಕ್ಕೋಸ್ಕರ ರಾಷ್ಟ್ರಪತಿಯನ್ನು ಸೇರಿಸಿದ್ರು. ಒಬ್ಬರನ್ನೇ ಮಾಡಿದ್ರೆ ಹೇಗಾಗುತ್ತಲ್ವಾ? ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಈ 4-5 ಸ್ಥಾನಗಳನ್ನು ಮುಟ್ಟುವ ಹಾಗಿಲ್ಲ. ಅದಕ್ಕೋಸ್ಕರ ಸ್ಪೆಷಲ್ ಏನೋ ಬೇಕು ಅಂತ ಹೇಳಿ ತಿದ್ದುಪಡಿ ತಂದ್ರು. ಆ ತಿದ್ದುಪಡಿ ತಂದ್ರು. ಅದರ ಏನಂತ ಹೇಳಿದ್ರೆ ಇಂದು ಅದು ಒಂದು ಪ್ರಾಸ್ಪೆಕ್ಟಿವ್ ಆಗಿ ಅದ ನಂತರ ಗೊತ್ತಾಯ್ತು. ಇವಾಗ ಈ ಹಿಂದೆ ಮಾಡಿರತಕ್ಕಂತಹ ಏನೋ ನ್ಯಾಯಾಲಯದ ಅದು ಕೂಡ ನಮಗೆ ಬಾಧ್ಯತೆ ಆಗ್ಬಾರ್ದಲ್ಲ, ಅದಕ್ಕೂ ಪುನಃ ತರಾತುರಿಯಲ್ಲಿ ಮುಂದಿನ ದಿನನೇ ರೆಟ್ರೋಸ್ಪೆಕ್ಟಿವ್ ಆಗಿ ಅದನ್ನು ಕೂಡ ನಿರಸ್ತ ಮಾಡಿದ್ರು. ಎಂಥ ಒಂದು ಸ್ವಾರ್ಥ ರೀ! ಇಷ್ಟೊಂದು ಸ್ವಾರ್ಥ, ತಾನು ಮಾಡಿದ ಅಪಚಾರಕ್ಕೆ ಇಷ್ಟೊಂದು ಸ್ವಾರ್ಥವಾಗಿ ಇಡೀ ಆ ಸಂದರ್ಭದಲ್ಲಿ ಸುಮಾರು 15 ಅಮೆಂಡ್ಮೆಂಟ್ ಮಾಡಿಬಿಟ್ರು. ಇದು ಕಾಂಗ್ರೆಸ್ ಮಾಡಿದ ಕಗ್ಗೊಲೆ. ಯಾವ ಅಂಬೇಡ್ಕರ್ ಅವರು ಇದು ಭಾರತದಲ್ಲಿ ಸೆಕ್ಯುಲರ್ ಅನ್ನತಕ್ಕಂಥದ್ದಕ್ಕೆ ಅವಕಾಶನೇ ಇಲ್ಲ, ಅಗತ್ಯನೇ ಇಲ್ಲ, ಇದು ಆಲ್ರೆಡಿ ಭಾರತ ನೇಚರ್ಲಿ ಸೆಕ್ಯುಲರ್, ಇದನ್ನು ಸೆಕ್ಯುಲರ್ ಅಂತ ಕರೆಯುವುದರ ಮುಖಾಂತರ ಏನೋ ಮಾಡಬೇಕಾಗಿಲ್ಲ ಅಂತ ಅದನ್ನು ವಿರೋಧಿಸಿ ಅದನ್ನು ನಿರಸ್ತ ಮಾಡಿದವರು ಅದೇ ಸಂದರ್ಭದಲ್ಲಿ ಪುನಃ ಅಮೆಂಡ್ಮೆಂಟ್ ಮಾಡಿಕೊಂಡು ಸೆಕ್ಯುಲರ್ ಅನ್ನು ಸೇರಿಸಿಕೊಂಡ್ರು. ಈ ಸೆಕ್ಯುಲರ್ ಬುದ್ಧಿ ಹೇಗಾಯ್ತು ಗೊತ್ತೇನೋ? ಶಾಬಾನೋ ಕೇಸ್ನಲ್ಲಿ ಯಾರು ಮುಸಲ್ಮಾನ ವೃದ್ಧ ಮಹಿಳೆ ನನ್ನ ಗಂಡ ತಲಾಕ್ ಕೊಟ್ಟು ಹೊರಗೆ ಹಾಕಿದ್ದಾನೆ, ನನಗೆ ಜೀವನಾಂಶ ಬೇಕು ಅಂತ ಹೇಳಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಒಂದು ನ್ಯಾಯ ಸಿಕ್ತು, ಅವಳಿಗೆ ಜೀವನಾಂಶ ಕೊಡಬೇಕು ಅಂತ ಹೇಳಿ. ಆದರೆ ಅಂದಿನ ರಾಜೀವ್ ಗಾಂಧೀಜಿ ಅವರಿಗೆ ತಲೆ ಬಿಸಿ ಆಗ್ಬಿಡ್ತು. ಯಾಕೆ? ಮುಸಲ್ಮಾನರನ್ನು ಹೇಳಿದ್ರು ನಾವೆಲ್ಲ ಶರಿಯಾವನ್ನು ಫಾಲೋ ಮಾಡುವರಪ್ಪ, ನಮಗೆ ಇದ್ರ ವಿರೋಧ. ಏನ್ ಮಾಡಬೇಕು? ಸುಪ್ರೀಂ ಕೋರ್ಟಿನ ಆದೇಶವನ್ನೇ ತಲೆ ಕೆಳಗೆ ಮಾಡಿಬಿಟ್ರು. ಯಾಕೆ? ನಮಗೆ ಪವರ್ ಇದೆ ಅಂತ ಹೇಳಿ ತಲೆ ಕೆಳಗೆ ಮಾಡಿಬಿಟ್ರು. ಅದನ್ನೇ ನಿರಸ್ತ ಮಾಡಿಬಿಟ್ರು. ಇದೇ ಕಾಂಗ್ರೆಸ್. ಈಗ DK ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹಲವಾರು ಸಂವಿಧಾನವನ್ನು ಬದಲಾವಣೆಗೆ ಅವಕಾಶ ಮಾಡಿಕೊಡ್ತಾರೆ. ಅರೆ, ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಬದಲಾಯಿಸಿದವರು ಯಾಕೆಂದ್ರೆ ತುಷ್ಟೀಕರಣ, ವೋಟ್ ಬ್ಯಾಂಕ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಈ ಧರಾತಲದಲ್ಲಿ ಇಳಿದು ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಗಂಟಾಗಿ ಬೀಳುತ್ತಲ್ಲ, ನನ್ನ ದೇಶ ಹೊಡೆದು ಹೋಗ್ಲಿರಿ, ನಾನು ನನ್ನ ಮಗ ನನ್ನ ಮುಂದಿನ ಮೊಮ್ಮಕ್ಕಳೆಲ್ಲರೂ ಅಧಿಕಾರ ಮಾಡಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಜೀವಂತವಾಗಿರ್ಬೇಕಾದ್ರೆ ಗಂಟಾಗಿ ಏನೂ ಬಾಧ್ಯತೆ ಇಲ್ಲದೆ ನಮಗೆ ಓಟ್ ಬರಬೇಕಲ್ಲ, ಅದಕ್ಕೋಸ್ಕರ ಏನೇನು ಈ ದೇಶದ ವಿರುದ್ಧವಾಗಿ ಆದರೂ ಸರಿ ಮಾಡೇ ಮಾಡ್ತೀವಿ. ಇದೇ ಮುಸ್ಲಿಂ ತುಷ್ಟೀಕರಣದಿಂದ ಅವರಿಗೆ ಓಟು ಸಿಗುತ್ತೆ ಅನ್ನತಕ್ಕಂಥ ಒಂದು ಭಾವನೆಯಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ. ಇವಾಗ ಇದನ್ನೆಲ್ಲ ಹೇಳಿದ್ಯಾಕೆ ಗೊತ್ತೇನೋ? ಇವ್ರಿಗೆ ಕೂಡ ಗೊತ್ತಿದೆ ಇದು ಕಾನೂನು ನಿಲ್ಲೋದಿಲ್ಲ ಅಂತ. ಆದ್ರೆ ಮುಸಲ್ಮಾನರಿಗೆ ಒಂದು ಸಂದೇಶ ಕೊಡಬೇಕು. ಅಪ್ಪ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನತಕ್ಕಂಥ ಒಂದು ಸಂದೇಶ ಪಾಸ್ ಮಾಡಾಯ್ತು. ಮೊನ್ನೆ ಏನೋ DK ಹೇಳಿದ್ರು ಮಹಾಕುಂಭದ ಬಗ್ಗೆ, ಅವಾಗ ಮುಸ್ಲಿಂ ಓಟ್ ಕಳೆದುಕೊಳ್ಳುತ್ತೇನೋ ಅನ್ನುವಂಥ ಒಂದು ಆಭಾವನೆ ಅವರಿಗಿತ್ತು. ಮೊನ್ನೆ ಮಾತಾಡಿಕೊಂಡು ನಾವು ನಿಮ್ಮೊಟ್ಟಿಗಿದ್ದೇವ್ರಿ, 4% ಕೊಡ್ತೀವ್ರಿ ಅಂತ ಹೇಳಿಕೊಂಡು ಅದು ಖಂಡಿತವಾಗಿ ಬಿದ್ದು ಹೋಗುತ್ತೆ, ಬೇರೆ ವಿಷಯ. ಆದರೆ ಇವರು ಮಾನಸಿಕತೆ ಎಷ್ಟು ವಿಷಮವಾಗಿದೆ ಅಂತ ಹೇಳಿದ್ರೆ, ಇವರು ಆಗಲೇ ಹೇಳಿದ್ರು 1900ರಲ್ಲಿ 19ರಲ್ಲಿ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ವಿಭಜನೆ ಆಗಿರಲಿಲ್ಲ. 1905ರಲ್ಲಿ ಮುಸಲ್ಮಾನ ಬಾಹುಳ್ಯ ಬಂಗಾಳ ಬೇರೆ, ಹಿಂದೂ ಬಾಹುಳ್ಯ ಬಂಗಾಳ ಬೇರೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಕಾನೂನು ಮಾಡಿದಾಗ ಆ ವಂಗಭಂಗ ಚಳುವಳಿ ವಿರುದ್ಧ ನಿಂತರು. ಇಡೀ ಹಿಂದೂ ಮುಸಲ್ಮಾನರು ಒಟ್ಟು ಮಾಡಿಕೊಂಡು ಆ ದೇಶದ ವಿಭಜನೆಯನ್ನು ತಡೆದ್ರು. ಆದರೆ ಕಾಂಗ್ರೆಸ್ ಬಂತು. ಯಾವಾಗ ಮುಸ್ಲಿಂ ಲೀಗ್ನ ಹಿಡಿತ ಜಾಸ್ತಿ ಆಯ್ತೋ ಕಾಂಗ್ರೆಸ್ ತುಷ್ಟೀಕರಣಕ್ಕಿಳಿತು. ಕಾಂಗ್ರೆಸ್ ತುಷ್ಟೀಕರಣದ ಇಳಿಜಾರಿಗೆ ಇಳಿದು ಮುಸಲ್ಮಾನರು ಎಂಥ ಓಲೈಕೆ ಅಂತ ಹೇಳಿದ್ರೆ ಲಕ್ನೋ ಒಪ್ಪಂದ ಮಾಡಿಕೊಂಡ್ರು. ಮುಸ್ಲಿಮರಿಗೆ ಬೇರೆ ಆಗಿರ್ತಕ್ಕಂಥ ಎಲೆಕ್ಟರಲ್ ಒಪ್ಪಂದಗಳನ್ನು ಓಕೆ ಹೇಳಿದ್ರು. ಇದರ ತುಷ್ಟೀಕರಣದ ಪರಿಣಾಮ ಖಿಲಾಫತ್ ಮೂವ್ಮೆಂಟ್ ಕೂಡ ಮಾಡಿಬಿಟ್ರು. ಅದರ ಮಫ್ಲಾ ದಂಗೆಗಳಾಯ್ತು, ಡೈರೆಕ್ಟ್ ಆಕ್ಷನ್ ಆಯ್ತು, ಹಿಂದೂಗಳ ಕಗ್ಗೊಲೆ ಆದ್ರೂ ಕೂಡ ಏನ್ ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದ್ರೆ, ಮುಸಲ್ಮಾನರು ನಮ್ಮ ಬಂಧುಗಳು, ಅವ್ರು ಏನೂ ಮಾಡಿದ್ರು ಕೂಡ ಹಿಂದೂಗಳೆಲ್ಲ ಅದನ್ನು ಸಹಿಸಿಕೊಂಡು ಸುಮ್ಮನಿರಬೇಕು ದೇಶಕ್ಕೋಸ್ಕರ ಅಂತ ಹೇಳಿದ್ರು. ಇಷ್ಟು ತುಷ್ಟೀಕರಣದ ಇಳಿಜಾರಿಗೆ ಬಿದ್ದಂತಹ ಕಾಂಗ್ರೆಸ್ ಅಂದು ನಮ್ಮ ದೇಶದ ನೇತೃತ್ವ ವಹಿಸಿತ್ತು. ನನ್ನ ದೇಶವನ್ನು ಮೂರು ತುಂಡು ಮಾಡಿ ಹಾಕ್ತು. ಯಾಕೆ?
ಅಧಿಕಾರ ಚಲಾಯಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನನ್ನ ದೇಶವನ್ನು ಇದೇ ತುಷ್ಟೀಕರಣ, ಇದೇ ಓಲೈಕೆ ರಾಜಕಾರಣದ ಪರಿಣಾಮ ನನ್ನ ದೇಶ 3 ತುಂಡಾಗಿ ಶತ್ರು ದೇಶಗಳು ನಿರ್ಮಾಣವಾದವು ಸರ್. ಅಲ್ಲಿಂದ ಇದ್ದಂತ ಹಿಂದೂಗಳಿಗೂ ಕೂಡ ಇವರು ರಕ್ಷಣೆ ಕೊಡಲಿಲ್ಲ. ನನ್ನ ದೇಶದಲ್ಲಿ ಇರ್ತಕ್ಕಂಥ ಕಾಶ್ಮೀರದಲ್ಲಿ ಕೂಡ ಅದೊಂದು ಬೇರೆ ಆಗಿರ್ತಕ್ಕಂಥ ಕಾಶ್ಮೀರ ಮಾಡ್ಕೊಂಡ್ರು. ಇಷ್ಟು ವರ್ಷದ ಕಾಲ ಅಲ್ಲಿ ಕಗ್ಗಳು ನಡೀತು, ಸುಮ್ಮನಿದ್ರು, ಯಾವ ಆಕ್ಷನ್ ಮಾಡಲಿಲ್ಲ. ಯಾಕೆ? ಹಿಂದೂಗಳ ಕೇವಲ ಅವರಿಗೆ ಯೂಸ್ ಅಂಡ್ ಥ್ರೋ. ಮತ್ತೆ ಮುಸಲ್ಮಾನರಿಗೆ ಭಯೋತ್ಪಾದನೆ ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡಿ, ನಾವು ನಿಮ್ಮ ಸಂರಕ್ಷಣೆಗಿದ್ದೀವಿ ಅನ್ನತಕ್ಕಂಥ ಪರೋಕ್ಷವಾಗಿರತಕ್ಕಂಥ ಒಂದು ಅವರಿಗೆ ಸಿಗಬೇಕು, ಏನು ಗ್ಯಾರಂಟಿ ಸಿಗಬೇಕು. ಈ ರೀತಿಯಾಗಿ ನಮ್ಮ ದೇಶವನ್ನು ಒಡೆದ್ರು. ಯಾಕೆ? ಇವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ. ಇದರ ಮುಂದುವರಿದ ಭಾಗ ಇವಾಗ ಉಳ್ಕೊಳ್ಬೇಕು. ಅದಕ್ಕೋಸ್ಕರ ಈ 4% ಧರ್ಮಾಧಾರಿತವಾಗಿರತಕ್ಕಂಥ ರಿಸರ್ವೇಶನ್, ಅಂದೇ ಧರ್ಮಾಧಾರಿತವಾಗಿದ್ದ ರಿಸರ್ವೇಶನ್ ಅನ್ನು ಮಾಡಲೇಬಾರದು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ತುಂಡಾಗಿದ್ದೀವಿ ರೀ ಅಂತ ಗೊತ್ತಿದ್ರು ಕೂಡ ಪುನಃ ಈ ತುಂಡಾಗ್ಲಿ ರೀ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಶಿ ಮುಖ್ಯಮಂತ್ರಿ ಆಗಿ ಹೊರಿಬೇಕು, ನಂತರ ಯತೀಂದ್ರ ಸಿದ್ದರಾಮಯ್ಯ, ಹೀಗೆ ಮುಂದೆ ಹೊರಿಬೇಕಲ್ವಾ? ಅದಕ್ಕೋಸ್ಕರ ಮಾಡಿರತಕ್ಕಂಥ ಈ ಒಂದು ಚಾಲ್. ಆದರೆ ನಮ್ಮ ಜನತೆ ಇದನ್ನು ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಇದೆ ಅನ್ನುವಂಥದ್ದಕ್ಕೆ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟೆ. ಒಂದು ದೂರವಾಣಿ ಕರೆ ಇದೆ. ಹಲೋ 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 ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್ ಉದಯ್ ಅವರು, ಈಗ ಸಂವಿಧಾನ ಬದಲಾವಣೆಯ ವಿಚಾರದ ಕುರಿತಾಗಿ DK ಶಿವಕುಮಾರ್ ಅವರ ಹೇಳಿಕೆನೇ ಮೊದಲೇನಲ್ಲ. ಈ ತಾವುಗಳು ಹೇಳೋದಾದ್ರೆ ಈ ಹಿಂದೆ BJP ನಾಯಕರುಗಳು ಕೂಡ ಹೇಳಿದ್ದಾರೆ. ಬಟ್ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇವತ್ತು ಮಾಧ್ಯಮದ ಮುಂದೆ ಪ್ರಶ್ನೆಯನ್ನು ಕೇಳಿದರು. ಹೌದು, ನಮ್ಮ ನಾಯಕರು ಹೇಳಿದ್ದಾರೆ, ಬಟ್ ಅವರಿಗೆ ತಕ್ಕದಾದಂಥ ಶಿಕ್ಷೆ, ಟಿಕೆಟನ್ನು ನಾವು ನೀಡಲಿಲ್ಲ, ನಮ್ಮ ಕಡೆಯಿಂದ ಪಕ್ಷದ ಒಂದು ನಿಷ್ಠೆಯನ್ನು ನಾವು ತೋರಿಸಿದ್ದೀವಿ, ಸಂವಿಧಾನದ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ನಾವು ಅದಕ್ಕೆ ಅವರ ಪರವಾಗಿ ನಿಲ್ಲುವುದಿಲ್ಲ, ಅವರ ವಿರುದ್ಧವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಂಡಿದ್ದೀವಿ. ಆದರೆ ಕಾಂಗ್ರೆಸ್ನವರಿಗೆ ಏನು ಮಾಡ್ತಾರೆ? ಇಲ್ಲೂ ಕೂಡ ಇವರು ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರು ಒಪ್ತಾರೋ ಬಿಡ್ತಾರೋ, ಬಟ್ ಹೇಳಿಕೆಗಳು ಬಂದಿರುವಂಥದ್ದು ನಿಜ. ಇದಕ್ಕೇನಾದ್ರೂ ಕ್ರಮವನ್ನು ಕೈಗೊಳ್ತಾರಾ ಕಾಂಗ್ರೆಸ್ನಿಂದ? ನೋಡಿ, BJP ಅವರು ಏನಂತ ಹೇಳಿದ್ರೆ, ಅವರು ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಅದರ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅವರ ಮೇಲೆ ಮತ್ತೆ ಆ್ಯಕ್ಷನ್ಸ್ ಎಲ್ಲ ತಗೊಂಡ್ರು. ನಾವು ಹೇಳೇ ಇಲ್ಲ ಸರ್, ನಾವು ಅದಕ್ಕೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಸಮಜಾಯಿಷಿ ಕೊಟ್ಟಿದ್ದೇವೆ. ನಾನು ಹೇಳಿದಲ್ಲ, ನನ್ನ ಸ್ಟೇಟ್ಮೆಂಟನ್ನು ತಿರುಚಲಾಗಿದೆ ಅಂತ ಹೇಳಿ DK ಶಿವಕುಮಾರ್ ತಿರುಚಲಾಗಿದೆ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿ ಕೊಟ್ಟಿರುವಂತ ಹೇಳಿಕೆಯನ್ನು ಏನಾದರೂ ಎಡಿಟ್ ಮಾಡಲಾಗಿದೆ? ಅಲ್ಲ ಹೇಳ್ತೀನಿ ನಾನು, ತಿರುಚಲಾಗಿದೆ ಅಂತ ಹೇಳಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಸೊ ನಾವು ಅಲ್ಲಿ ಮಾಡಿಲ್ಲ ಅಂತ ನಾವು ಹೇಳಿದ್ದೇವೆ, ನಾವು ತಿರುಚಲಾಗಿದೆ ಸ್ಟೇಟ್ಮೆಂಟ್. ಈಗ ಇದರ ವಿರುದ್ಧವಾಗಿ ಕೋರ್ಟಿಗೆ ಹೋಗ್ತಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಹೋಗಲಿ, ಕೋರ್ಟಿಗೆ ಹೋಗಲಿ, ಅಲ್ಲಿ ಏನು ನಿರ್ಧಾರ ಬರ್ತದ ಅದು ಬರಲಿ. ಈಗ ನಾವು ಮಾಡಿರುವಂಥದ್ದು ಸಂವಿಧಾನ ಬಾಹಿರವಾಗಿದ್ದರೆ ಖಂಡಿತವಾಗಿಯೂ ಅರುಣ್ ಅವರು ಹೇಳಿದ ಹಾಗೆ ಅದು ಅಲ್ಲಿ ನಿಲ್ಲಲ್ಲ, ಕೋರ್ಟಲ್ಲಿ ಬಿದ್ದು ಬೀಳ್ತದೆ, ಮುಗೀತಲ್ಲ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆದರೆ ನಾವು ಇಲ್ಲಿ ಹೇಳುವಂಥದ್ದು, ಇವರು ಘಂಟಾಘೋಷವಾಗಿ ಹೇಳಿದರೆ ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ನಾವು ಏನು ಅವರ ಏನು ಮನುಸ್ಮೃತಿ ಏನು ಸಂವಿಧಾನ ಏನು ತರ್ತಾರೆ ಅಂತ ಹೇಳಿ ಅದೆಲ್ಲ ಗಾಳಿ ಸುದ್ದುಂಟು, ಅದೆಲ್ಲ ಇವಾಗ ಬೇಡ, ಅದೆಲ್ಲ ಮಾತಾಡಲಿಕ್ಕೆ ಹೋದರೆ ಸುಮಾರಿದೆ ನಮಗೆ. ನಾವು ಈಗ ರಾಜ್ಯದಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ಸರ್ಕಾರ ನಡೀತಾ ಇದೆ, ಜನರು ಕೂಡ ಒಳ್ಳೆ ಖುಷಿಯಲ್ಲಿ ಇದ್ದಾರೆ. ಸೊ ಈ ಥರದ ಕೆಲವೊಂದು ಅಲ್ಲಿ ಹುಳಿ ಹಿಂಡುವ ಕೆಲಸಗಳು BJPನೇ ನಡೀತಾ ಇದೆ. ಅದನ್ನೆಲ್ಲ ನಾವು ಹೆಚ್ಚು ಅದಕ್ಕೆ ಫೋಕಸ್ ಮಾಡಿ ಹೆಚ್ಚು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಅದು ಮತ್ತು ಆಗುತ್ತೆ. ಒಂದು ಮಗು ಏನೋ ಒಂದು ಕೂಗ್ತಿದೆ, ಹಠ ಮಾಡ್ತಿದ್ದೆ ಅಂತ ಹೇಳಿ ಅದಕ್ಕೆ ನಾವು ಹೆಚ್ಚು ಅದಕ್ಕೆ ಫೋಕಸ್ ಕೊಡ್ತೇವೆ ಅಂತ ಗೊತ್ತಾದರೆ ಅದು ಮತ್ತು ಅದರ ಚಾಳಿ ಹೆಚ್ಚು ಮಾಡಿಕೊಂಡು ಹೋಗ್ತದೆ. ಅದಕ್ಕೆ ಅದನ್ನು ಇಗ್ನೋರ್ ಮಾಡಿಬಿಡಬೇಕು. ಸೊ ಇಲ್ಲಿ ಇರುವ ಪ್ರಶ್ನೆ ಏನಂತ ಹೇಳಿದರೆ, BJP ಅವರ ಮೈಂಡ್ಸೆಟ್ ಟುವರ್ಡ್ಸ್ ಮುಸ್ಲಿಮ್ಸ್ ಅದು ಒಂದು ಕ್ಲಿಯರ್ ಇದೆ. ಇದರಲ್ಲಿ ಇವರ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಹೇಳುವಂಥದ್ದು ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ವಕ್ತಾರರು ಬಂದು ಇಷ್ಟೆಲ್ಲ ಬಹಳ ಮಾರ್ಮಿಕವಾಗಿ ಮಾತಾಡಿದರು. ಅವರಷ್ಟು ಶಕ್ತಿ ನಮಗಿಲ್ಲ ಮಾತಾಡಲಿಕ್ಕೆ, ಅವರಷ್ಟು ವಾಕ್ಚಾತುರ್ಯ ಕೂಡ ನಮಗೆ ಇಲ್ಲ, ನಾವು ಸಿಂಪಲಾಗಿ ಮಾತಾಡುವವರು. ಇವರ ಹಿರಿಯ ನಾಯಕರು ಮೋಹನ್ ಭಾಗವತ್ರಿ ಇರ್ಬೋದು, ಅವರು ಎಂತ ಹೇಳ್ತಾರೆ, ಸಾಮರಸ್ಯವಾದಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಕೂಡ ನಾವು ಈಗ ಮೋದಿಜಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಅದೇ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಯೋಜನೆಗಳು ಮುಸಲ್ಮಾನರಿಗೆ ಬಂದರೆ ಅದೆಲ್ಲ ಏನಿಲ್ಲ. ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಮುಸಲ್ಮಾನರಿಗೆ ಏನಾದರೂ ಯೋಜನೆಗಳು ಬಂತು ಅಥವಾ ಏನಂತಂದರೆ ಅದು ಹಲಾಲ್ ಅಂತೆ, ಹಲಾಲ್ ಬಜೆಟ್ ಅಂತ ಹೇಳ್ತಾರೆ, ಮುಸಲ್ಮಾನರ ಬಜೆಟ್ ಅಂತ ಹೇಳ್ತಾರೆ. ಅದೇ ನಮ್ಮ ಮೋಹನ್ ಭಾಗವತ್ ಹೇಳ್ತಾರೆ, ದಯವಿಟ್ಟು ಯಾರು ಕೂಡ ಇನ್ನು ಮಸೀದಿ
ಒಳಗೆ ಹೋಗಿ ಶಿವಲಿಂಗ ಹುಡುಕ್ಲಿಕ್ಕೆ ಹೋಗಬೇಡಿ, ಇಲ್ಲಿ ಬಿಡಿ, ನಾವು ಒಳ್ಳೆದಲ್ಲಿ ಇರುವ ಅಂತ ಹೇಳ್ತಾರೆ. ಮೋದಿಜಿಯವರು ದರ್ಗಾಗೆ ಹೋಗಿ ಚಾದರೆಲ್ಲ ಓಡಿಸ್ತಾರೆ. ಆ ಮೊಹಮ್ಮದ್ ಪೈಗಂಬರ್ ಒಂದು ಶ್ಲಾಘನೆ ಮಾಡುವ ರೀತಿ ನೋಡಿದರೆ ನನಗೆ ಎಲ್ಲೋ ನಮ್ಮ ಪ್ರಧಾನಿಗಳು ಮುಸಲ್ಮಾನರು ಅಂತೇಳಿ ನನಗೂ ಡೌಟ್ ಆಯಿತು. ಯಾಕಂದರೆ ಆ ರೀತಿಯಾಗಿ ಅವರೊಂದು ಪೈಗಂಬರನ್ನು ಹೊಗಳಿದ್ರು. ಅದೊಂದು ಸ್ಟೇಜ್ ಬೇರೆ. ಇಲ್ಲಿ ಕೆಳಗೆ ನೋಡಿದರೆ, ಕೆಳಮಟ್ಟದ ಕಾರ್ಯಕರ್ತರು ನೋಡಿದರೆ ಇಲ್ಲಿ ಮುಸ್ಲಿಂ ಅಂತೇಳಿ ಕತ್ತಿ ಮಸೀತಾ ಇದ್ದಾರೆ. ಸೊ ಹಾಗಿರುವಾಗ ಇಲ್ಲಿ ಈ ಇದರಲ್ಲಿರುವಂಥ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮಗೆ ಸಾಮರಸ್ಯದಲ್ಲಿ ಇರಬಹುದು, ಇದನ್ನೆಲ್ಲ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಮೇಲೆ ತಂದು ಓಕೆ, ಒಂದು ವೇಳೆ ಇದು ಸಂವಿಧಾನ ಬಾಹಿರವಾಗಿದ್ದದು ಅಂತ ಹೇಳಿ ಆದರೆ ಕೋರ್ಟಿನಲ್ಲಿ ನಿಲ್ಲಲ್ಲ, ಅದಕ್ಕೆ ಯಾಕೆ ನಾವು ಅಷ್ಟು ಟೆನ್ಷನ್ ಮಾಡಬೇಕು? ಅಲ್ಲ, ಈ ಹಿಂದೆ ಒಂದು ನಿಮಿಷ ಸರ್, ಈ ಹಿಂದೆ ಸಂವಿಧಾನ ಏನಾದರೂ ಬದಲಾದ್ರೆ ರಾಜ್ಯದಲ್ಲೆಲ್ಲ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಹೇಳಿ ಇದೇ ಸಿ ಎಂ ಸಿದ್ದರಾಮಯ್ಯನವರು ಈ ಹಿಂದೆ ಘೋಷಣೆಯನ್ನ ಮಾಡಿದ್ರು. ಅಂದ್ರೆ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ಕುರಿತಾಗಿ ಏನೇ ಹೇಳಿಕೆ ನೀಡಿದ್ರು ಅಥವಾ ಬಿಜೆಪಿಯ ನಾಯಕರುಗಳು ಹೇಳಿಕೆಯನ್ನು ನೀಡಿದ್ರೆ ಈ ರಾಜ್ಯದಲ್ಲಿ ರಕ್ತಪಾತ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ಬೋದು. ಆದ್ರೆ ಈಗ DCM DK ಶಿವಕುಮಾರ್ ಅವರು ಹೇಳಿರುವಂತ ಹೇಳಿಕೆ ಇಲ್ಲ, ಅದು ತಿರುಚಲಾಗಿದೆ ಅಂತ ಹೇಳಿದ್ರೆ ಮುಗ್ದೋಯ್ತಾ ಕೇಸಲ್ಲಿ? ತಿರುಚಲಾಗಿದೆ ಅಂತ ಹೇಳಿ ಇಲ್ಲ, ತಪ್ಪು ತಿಳ್ಕೊಬೇಡಿ, ನೀವು ಪುನಃ ತಿರುಚಬೇಡಿ ಅದನ್ನು. ಯಾಕಂತ ಹೇಳಿದ್ರೆ ಇವರ ನಾಯಕರು ಯಾರು ಅನಂತಕುಮಾರ್ ಅವರು ಓಪನ್ ಆಗಿ ಹೇಳಿದ್ರು, ನಾವು ಬಂದಿರೋದೇ ಸಂವಿಧಾನ ಬದಲಿ ಮಾಡಲಿಕ್ಕೆ. ಅವರಿಗೆ ಅದಾದ ಮೇಲೆ ಏನೋ ನಮ್ಗೆ ಗೊತ್ತಿಲ್ಲ, ಆವಾಗ BJP ಅವರಿಗೆ ಸ್ವಲ್ಪ ಸಂವಿಧಾನದ ಬಗ್ಗೆ ಏನೋ ಪ್ರೀತಿ ಬಂತೋ ಅಥವಾ ಅವರ ಏನೋ ವೋಟ್ ಬ್ಯಾಂಕ್ ಉಳಿಸ್ಲಿಕ್ಕೋಸ್ಕರ ಅವರ ಮೇಲೆ ಆಕ್ಷನ್ ತಗೊಂಡ್ರೋ ನನಗೆ ಗೊತ್ತಿಲ್ಲ. ಓಕೆ, ಅದು ಅವರ ಆಂತರಿಕ ರಾಜಕೀಯ, ಅದು ಅವರಿಗೆ ಬಿಟ್ಟು ಪಕ್ಷದ ವಿಚಾರ. ಬಹುಶಃ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಇದ್ದ ಸಂವಿಧಾನದ ಬಗ್ಗೆ ಏನೋ ಗೌರವ ಇದ್ದಾಗೆ ಕಾಣಿತು, ಅದಕ್ಕೋಸ್ಕರ ಅವರ ಮೇಲೆ ಆಕ್ಷನ್ ತಗೊಂಡ್ರು. ಈ ವಿಚಾರವಾಗಿ ನಾವು ನಮ್ಮ ಸ್ಟೇಟ್ಮೆಂಟನ್ನು ತಿರುಚಲಾಗಿದೆ, ಅದಕ್ಕೆ ಸರಿಯಾದ ಸ್ಪಷ್ಟನೆಯನ್ನು DK ಸಾಹೇಬರು ಕೂಡ ಕೊಟ್ಟಿದ್ದಾರೆ. ನಾನು ಇದು ಹೇಳಿಲ್ಲ, ಪರವಾಗಿಲ್ಲ. ಈಗ ಮಾಧ್ಯಮದವರು ಅಥವಾ ಬಿಜೆಪಿಯವರು ಅದನ್ನು ತಿರುಚಿದ್ದಾರೆ ಅಂತ ಆದ್ರೆ ಮಾಧ್ಯಮದವರು ಅದನ್ನು ಕೂಡ ಹೇಳ್ತೀನಿ. DK ಸಾಹೇಬರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಾಧ್ಯಮದವರು ತಿರುಚಿದ್ದು ಅಲ್ಲ, ಬಿಜೆಪಿ ಅವರೇ ಇದನ್ನು ತಿರುಚಿದ್ದು ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಮಾಧ್ಯಮ ಅಂತ ಹೇಳಿ ಪುನಃ ಇನ್ನೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ. ಅಲ್ಲ, ಬಿಜೆಪಿ ಅವರೇ ತಿರುಚಿದ್ದಾರೆ ಅಂತ ಆದ್ರೆ ಸ್ಪಷ್ಟವಾಗಿರುವಂತ ನೈಜ ಹೇಳಿಕೆಯನ್ನು ಒಂದು ಬಾರಿ ಹೇಳಿಬಿಡಿ. ಅಲ್ಲ, ನೈಜ ಹೇಳಿಕೆ ಅದು ನೀವು ಕ್ಲಿಪ್ಪಿಂಗ್ಸ್ ಇದ್ರೆ ಅಲ್ಲ, ಅದು ಏನಾಗ್ತಂತ ಹೇಳಿದ್ರೆ, ಈಗ ನಾನು ಅದು ಮಾತ್ರ ಹೇಳಿದ್ರೆ ಅವರೊಂದು ಹೇಳಿರ್ತಾರೆ, ನನ್ನಿಂದ ಬರುವಾಗ ಏನೊಂದು ತಪ್ಪಿ ಆಗಿದ್ದಿರ್ಬೋದು. ಆದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಅವರು ಹೇಳಿರುವಂತ ಸ್ಟೇಟ್ಮೆಂಟ್ ಯಾವ್ದಿದ್ರೆ ದಯವಿಟ್ಟು ಪ್ಲೇ ಮಾಡಿದ್ರೆ ಅವಾಗ ಒಂದು ಕ್ಲಾರಿಟಿ ಸಿಗ್ತದೆ. ಯಾಕಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೂಡ DK ಸಾಹೇಬ್ರ ಆಮೇಲೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಒಂದು ಮಾಧ್ಯಮದಲ್ಲಿ ಪ್ಲೇ ಆಗಿರುವಂತಹ ವಿಡಿಯೋ ಅದು, ಬಟ್ ಅದನ್ನ ನಮ್ಮಲ್ಲೂ ಕೂಡ ಪ್ಲೇ ಮಾಡಿಲ್ಲ, ಬಿಕಾಸ್ ಅದು ಇನ್ನೊಂದು ಮಾಧ್ಯಮದಲ್ಲಿ ಇರುವಂತಹ ಕಾರಣ. ಬಟ್ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಯಥಾವತ್ತಾಗಿ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶಗಳು ಇಲ್ಲ, ಇದನ್ನ ತಾವು ಹೇಗೆ ವಿಶ್ಲೇಷಿಸ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಆ ನಿರೂಪಕ ಕೇಳಿದಂಥ ಸಂದರ್ಭದಲ್ಲಿ, ಹೌದು, ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಅದನ್ನು ನಾನು ಒಪ್ತೀನಿ. ಆದರೆ ನ್ಯಾಯಾಲಯ ಏನು ತೀರ್ಪು ನೀಡುತ್ತದೆ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ನಾವು ಏನೋ ಪ್ರಾರಂಭಿಸಿದ್ದೇವೆ ಈಗಾಗಲೇ. ಸೊ ಪ್ರತಿಯೊಬ್ಬರು ನ್ಯಾಯಾಲಯಕ್ಕೆ ಹೋಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ, ಮತ್ತು ಒಳ್ಳೆಯ ದಿನವೂ ಕೂಡ ಬರಲಿದೆ. ಇದಾದ ಬಳಿಕ ಅವರು ಹೇಳುವಂಥ ಪಾಯಿಂಟ್, ಸಾಕಷ್ಟು ಬದಲಾವಣೆ ಆಗಲಿದೆ, ಸಂವಿಧಾನದಲ್ಲಿ ಬದಲಾವಣೆಯೂ ಕೂಡ ಆಗಲಿದೆ, ನ್ಯಾಯಾಲಯಗಳ ಕೆಲವೊಂದು ತೀರ್ಪುಗಳು ಸಂವಿಧಾನದ ಪರಿಷ್ಕರಣೆ ಮಾಡಿವೆ ಅಂತ ಅವರು ಅರುಣಣ್ಣ ಕೂಡ ಹೇಳಿದ್ರಿ. ಅವರೆಲ್ಲೂ ಕೂಡ ಸಂವಿಧಾನದ ತಿದ್ದುಪಡಿ ಆಗಲಿದೆ ಅನ್ನುವಂಥದ್ದನ್ನು ಹೇಳಿಲ್ಲ, ಅಮೆಂಡ್ಮೆಂಟ್ಗಳ ಬದಲಾವಣೆ ಆಗಲಿದೆ ಅನ್ನುವಂಥದ್ದನ್ನ ಹೇಳೋದಿಲ್ಲ. ಅವ್ರು ಹೇಳುವಂಥದ್ದು ಸಂವಿಧಾನದ ಬದಲಾವಣೆ ಆಗಲಿದೆ ಅನ್ನುವಂತಹ ಉಲ್ಲೇಖ, ಶಬ್ದ ಉಲ್ಲೇಖ. ಅದರ ಅರ್ಥ ಅವರು ಹೇಳಿರುವಂತಹ ಉಲ್ಲೇಖವು ಮತ್ತು ಇನ್ನು ಈ ಹಿಂದಿನ ಹೇಳಿಕೆ ಕೂಡ ಸೇಮ್ ಟು ಸೇಮ್ ಅಂತ ಅನಿಸೋದಿಲ್ವಾ ಅಂತ ಹೇಳಿ. ನೋಡಿ, ಈ ತರದ ಸ್ಟೇಟ್ಮೆಂಟ್ಗಳು ಈಗ ಮಾತಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅವರದ್ದು ಈಗ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ಹಾಗೆ ಹೇಳಿದ್ದಲ್ಲ ನನ್ನ ಸ್ಟೇಟ್ಮೆಂಟ್. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which are alters the constitution also. But ಸಂವಿಧಾನಗಳು ಬದಲಾಗುತ್ತೆ,
ನ್ಯಾಯಾಲಯದ ತೀರ್ಪು ಅಲ್ಲ, ಅಲ್ಲ, ಅದೇ ಹೇಳಿದ್ದು. ನೋಡಿ, 76 ನೋಡಿ, ಸಂವಿಧಾನಗಳು ಬದಲಾಗುತ್ತೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಜಸ್ಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ನೋಡಿ, ಇವಾಗ ನಾವು ಮಾತಾಡಿಕೊಂಡು ಹೋಗುವಾಗ ಫ್ಲೋ ಅಲ್ಲಿ ಬರುವಾಗ ಕೆಲವೊಮ್ಮೆ ಒಂದು ವರ್ಡ್ ಆಚೀಚೆ ಆಗ್ತದೆ, ಹಾಗೆ ಹೇಳಿಲ್ಲ. ಆಚೀಚೆ ಆಗ್ತದೆ. ಅದನ್ನು ಅವರದ್ದೇ- ಒಪ್ಕೊಳ್ಬೋದಲ್ವಾ? ನಾವು ಅದನ್ನ ಹೇಳ್ತಾ ಇರುವಂತ ಏನಾದ್ರೂ ಹೇಳಿದ್ರೆ ತಿರುಚಿ ಅವರು- ನಾವು ಅಲ್ಲ, ಓಕೆ, ಆಯ್ತು, ಹೇಳಿದವರು ಅಂತ ಸರಿ. ಹೇಳಿಲ್ಲ. ಅಲ್ಲ, ಓಕೆ ಸರ್, ಈಗ ಹೇಳಿದ್ರೆ ಅಂತ ಹೇಳಿ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ಅವ್ರು ಹೇಳಿದ್ರೆ ಅಂತ ಹೇಳಿದ್ರು ನೋಡಿ, ಕೋರ್ಟಿಗೆ ಇವರ ಕೋರ್ಟಿಗೆ ನಾಯಕರು ಹೋಗ್ತದೆ. ಏನೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲ, ಅಲ್ಲ, ಇವರಿಗೆ ನೋಡಿ, ಪಾಪ ವಕ್ತಾರರಿಗೆ ಅಲ್ಲ, ಅಲ್ಲ, ಇಲ್ಲಿ ಅಲ್ಲ, ಕೊಟ್ಕೊಂಡು ಇಲ್ಲ, ಇಲ್ಲ, ಅದನ್ನ ನಮ್ಗೆ- ಮಾಡಿಕೊಳ್ಳಿಕ್ಕೆ ಅಲ್ಲ, ಆಗ್ತಾ ಇಲ್ಲ. ಅದು ಗೊತ್ತಿದೆ, ನಮ್ಗೆ ಗೊತ್ತಾಗುತ್ತೆ. ಇಲ್ಲ, ಇಲ್ಲ, ಆದ್ರೆ ನೋಡಿ, ಅವರೇ ಹೇಳ್ಬೋದು. ಆದರೆ ಹಾಗೆ ಹೇಳಿದರೆ ನೋಡಿ, ಮುಸ್ಲಿಂ ವೋಟ್ ಬ್ಯಾಂಕಿಗೆ ಏಟಾಗುತ್ತೆ, ಹಾಗೆ ಹೇಳಬಾರ್ದು ಅವರು. ಇಲ್ಲ, ಅದನ್ನ ನಮ್ಗೆ- ಹೇಗಾದ್ರೂ ಮಾಡಿ ಬಿಜೆಪಿ ಮೇಲೆ ತಿರುಗಿ ಹಾಕ್ಬೇಕು. ಇದೆಲ್ಲ ಸ್ಮಾರ್ಟ್ ರಾಜಕೀಯ ಅಂತ ಅವರು ಅಂದುಕೊಂಡಿದ್ದಾರೆ. ಅದು ಹಾಗೆ ನಡೆಯೋದಿಲ್ಲ. ಅಷ್ಟೊಂದು ಪೆದ್ದು ಜನರಂತೂ ನಮ್ಮ ದೇಶದವರಲ್ಲ. ಅಲ್ಲ, ಅದೇ ಹೇಳಿದ್ದಲ್ಲ. ಈಗ ನೋಡಿ, ಈಗ ಕೋರ್ಟಿನಲ್ಲಿ ಏನು ತೀರ್ಮಾನ ಬರ್ತದೆ ಅದರ ವಿರುದ್ಧ ಕೋರ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ನೋಡುವ ಕೋರ್ಟಿನಲ್ಲಿ ಅವರು ಏನ್ ತೀರ್ಮಾನ ಬರ್ತದೆ ಅದರ ಪ್ರಕಾರ ಹೋಗುವ ಆದಿತ್ತಲ್ಲ. ಅದರಲ್ಲಿ ಅವರು ಹೇಳ್ತಾರೆ ಸಂವಿಧಾನ ಮಾಡಿದವರೇ ನಾವು, ಇವ್ರಿಗೆ ಗೊತ್ತಿಲ್ವೇನೋ ಇದೇ ಪಕ್ಷದವರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಸಂವಿಧಾನ ಮಾಡಿದ್ದು ಅದರದ್ದು ಕಮಿಟಿ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಇದೇ ಕಾಂಗ್ರೆಸ್ನವರು ಸೋತಿದ್ದು ಬೇರೆ ವಿಚಾರ. ಆದ್ರೆ ಸಂವಿಧಾನ ಮಾಡಿದವರಿಗೆ ಧರ್ಮಾಧಾರಿತವಾಗಿ ತಾರತಮ್ಯ ಮಾಡಬಾರದು ಅಂತ ಗೊತ್ತಿರಲಿಲ್ವೇ? ಅದೇನೋ ಕೋರ್ಟ್ನಿಂದಲೇ ಹೇಳಬೇಕೆ, ಅಥವಾ ಇಷ್ಟು ಸತಿ ಕೋರ್ಟ್, ಸುಪ್ರೀಂ ಕೋರ್ಟ್, ಅಲ್ಲೆಲ್ಲಿನ ಹೈಕೋರ್ಟ್ಗಳು ಹೇಳಿಕೊಂಡಿವೆ ಹೀಗೆ ಮಾಡಬಾರ್ದ್ರಿ ಅಂತ. ಆದ್ರೂ ಕೂಡ ನಾನು ತಪ್ಪು ಮಾಡ್ತೇವೆ, ನೀವು ಸರಿ ಮಾಡ್ಕೊಳ್ಳೆ. ಅದ್ಯಾಕೆ? ನಿಮ್ಗೆ ಗೊತ್ತಿದೆಯಲ್ಲ ತಪ್ಪು ಅಂತ ಹೇಳಿದ್ರೆ ಮಾಡಬಾರ್ದು. ನಾವು ತಪ್ಪು ಮಾಡ್ತೀವಿ ಮೊದಲು, ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟ್ ಹೇಳಿದ್ರೆ ಸರಿ ಮಾಡ್ತೀವಿ. ಇಷ್ಟು ದಿನ ಮಾಡಿದಂತಹ ವರದಿಗಳನ್ನು ತರಿಸ್ಕೊಳ್ಳಿ. ಇಲ್ಲಿದ್ರೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಸರ್ಕಾರಕ್ಕೆ ಇದ್ದೀರಾ? ಓಕೆ ಅರುಣ್ ಸರ್, ಈಗ ಕಾಂಗ್ರೆಸ್ನ ಪ್ರಶ್ನೆ ಇರುವಂತದ್ದು ಡಿ.ಕೆ. ಶಿವಕುಮಾರ್ ಮತ್ತು ಅನಂತ್ ಕುಮಾರ್ ಹೆಗಡೆ ಅವರ ವಾಕ್ಯಗಳನ್ನು ಅಥವಾ ಅವರ ಸ್ಟೇಟ್ಮೆಂಟ್ಗಳನ್ನು ಕಂಪೇರ್ ಮಾಡಿ ಅವರು ಹೇಳುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು ಸಂವಿಧಾನದಲ್ಲಿ ಈಗಿರುವಂಥ ಪ್ರಸ್ತುತ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬದಲಾವಣೆಗಳು ಆಗಬೇಕು ಅಥವಾ ತಿದ್ದುಪಡಿ ಆಗಬೇಕು. ಆದರೆ ಬಿಜೆಪಿಯ ನಾಯಕರುಗಳ ಹೇಳಿಕೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಪ್ರಸ್ತುತ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬದಲಾವಣೆ ಇಲ್ಲ, ಆ ಸಂವಿಧಾನವೇ ಬದಲಾಗಿ ಹಿಂದೂ ಸಂವಿಧಾನವನ್ನ ತುರುಕುವಂತ ಪ್ರಯತ್ನಗಳು ಅನ್ನುವಂಥ ವಾದ ಅವರದ್ದು. ಎಲ್ಲಿ ಒಂದು ಸ್ಟೇಟ್ಮೆಂಟ್ ತೋರಿಸಿ ಬಿಡಿ. ಬಿಜೆಪಿಯ ಒಂದು ತಥಾಕಥಿತ ಆಗಿರತಕ್ಕಂತಹ ಒಂದು ಜವಾಬ್ದಾರಿಯುತ ಸ್ಥಾನದಿಂದ ಯಾರೇ ಒಬ್ರು ಹೇಳಿದ್ರೆ ಹೇಳಿ. ಅಲ್ಲ, ಉದಯಾಚಾರ್ಯರು ಕೂಡ ಈಗ ಮೆನ್ಷನ್ ಮಾಡ್ತಾ ಅವ್ರು ಹೇಳಿದ್ರು, ಅದೇ ತಿರುಚಿದ್ರು ಅಂತ ಹೇಳಿದ್ದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಭಾಷ್ಯ ಅವರದ್ದು ಕೊಡಬಹುದು, ಇದು ತಿರುಚಲಾಗಿದೆ ಅಂತ. ಮತ್ತೆ ಅದನ್ನು ಹೇಳಬೇಕಾದ್ರೆ ಇನ್ನೊಂದು ಗಂಟೆ ಡಿಬೇಟ್ ಅನ್ನು ಮುಂದುವರಿಸೋಣ. ಅದನ್ನು ನಾನು ಸಮರ್ಥವಾಗಿ ಏನೇನು ಅದರಲ್ಲಿದೆಯೋ ಅದನ್ನೆಲ್ಲವನ್ನು ನಾವು ಸಮರ್ಥಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಓವರ್ಲ್ಯಾಪ್ ಆಗಿಬಿಡುತ್ತೆ. ಯಾಕೆ ಈಗ ಡಿ.ಕೆ.ಶಿ ಹೋಗ್ಬಿಟ್ಟು ಬೇರೆ ಬೇರೆ ಆಗ್ಬಿಟ್ಟು ಲಾಸ್ಟಿಗೆ ಜನರು ಕನ್ಫ್ಯೂಸ್ ಆಗೋದು ಬೇಡ. ಡಿ.ಕೆ.ಶಿ ಹೇಳಿದ್ದು ಅತ್ಯಂತ ಸಂವಿಧಾನ ವಿರೋಧಿ ಆಗಿರತಕ್ಕಂಥ ಹೇಳಿಕೆ ಒಂದು. ಇವರು ಮಾಡಿದ್ದು ಸಂವಿಧಾನವನ್ನು ಹತ್ಯೆ ಮಾಡಿದ್ದು, ಸಂವಿಧಾನದ ಒಂದು ಕೈ ಕಡ್ದದ್ದು. ಯಾಕೆ? ಧರ್ಮದ ಆಧಾರಿತವಾಗಿ ನಮ್ಮ ದೇಶದಲ್ಲಿ ಯಾವುದೇ ಮೀಸಲಾತಿ ಕೊಡಲಾಗುವುದಿಲ್ಲ. ಇದು ಅಂಬೇಡ್ಕರ್ನಿಂದಲೂ ಅಂದಿನಿಂದಲೂ ಇಂದಿನವರೆಗೂ ಸಾರಾ ಸಗಟಾಗಿ ಅದು ಆಗಿಬಿಟ್ಟಿದೆ. ಹಾಗೆ ಆದ ಮೇಲೆ ನಾನು ಪುನಃ ತಪ್ಪು ಮಾಡ್ತೀನಿ. ಯಾಕೆ ತಪ್ಪು ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ಬೇರೆಯಾಗಿ ಹೇಳಬೇಕಾಗಿಲ್ಲ. ನಾವು ತುಷ್ಟೀಕರಣ ಮಾಡಲೇಬೇಕಪ್ಪ. ತುಷ್ಟೀಕರಣ ಮಾಡೋದ್ರಿಂದ ದೇಶ ಬೇಕಾದ್ರೆ ಗೆಕ್ಕೊಟ್ಟು ಹೋಗ್ಲಿ, ನಾನು ಕಾಂಗ್ರೆಸ್ ಉಳಿಬೇಕಲ್ಲ. ಕಾಂಗ್ರೆಸ್ಸಿಗೆ ಅಂತ ಶಕ್ತಿ ಇಲ್ಲ. ಇವಾಗ ಏನಿದ್ರು ಕೂಡ ಏನಾದರೂ ಫ್ರೀ ಬೀಸ್ಗಳನ್ನು ಕೊಡುವ ಮುಖಾಂತರ ಉಳಿಸ್ಕೊಳ್ಬೇಕು, ಅಥವಾ ಈ ರೀತಿಯಾಗಿ ದೇಶಕ್ಕೆ ಮಾರ್ಮಿಕವಾಗಿ ಮಾರಣ ಹೋಮ ಆದರೂ ಅಡ್ಡಿ ಇಲ್ಲ ಇಂಥ ವಿಷಯಗಳಿಂದ, ಅಂಥದ್ದೇ ಕೆಲಸ ಮಾಡಬೇಕು. ಆದರೆ ಕಾಂಗ್ರೆಸ್ ಉಳಿಬೇಕಾದ್ರೆ ಈ ರೀತಿಯಾಗಿ ತಪ್ಪು ದಾರಿಯಲ್ಲಿ ಹೋಗಬೇಕು ಅನ್ನತಕ್ಕಂಥದ್ದನ್ನು ಒಂದು ಮಾಡಿಬಿಟ್ಟಿದಾರಲ್ವಾ. ಇದಕ್ಕೇನು ಹೇಳ್ತೀರಾ? ಏನು ಹೇಳೋದಿಲ್ಲ. ದಯವಿಟ್ಟು ನಿಮ್ಮ ಪವರಲ್ಲಿ ಇದ್ದಷ್ಟು ದಿನ, ಈ ಕಾಂಗ್ರೆಸ್ ಸರ್ಕಾರ ಪವರ್ ಇದ್ದಿಷ್ಟು ದಿನ ಅದರ ವಿರುದ್ಧ ಹೋರಾಟ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಮಾಡುತ್ತೆ. ಇವರ ಯಾವುದೇ ಆಲೋಚನೆಗಳನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ನಮ್ಮಲ್ಲಿ ದೇಶದಲ್ಲಿ ಇರತಕ್ಕಂಥ 145 ಕೋಟಿ ಜನಸಂಖ್ಯೆಯನ್ನು ಸಂಪೂರ್ಣ ಸಮಗ್ರವಾಗಿ ಮೇಲಕ್ಕೆ ತರಬೇಕಾಗಿರತಕ್ಕಂಥ ಜವಾಬ್ದಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಅದನ್ನು ಖಂಡಿತವಾಗಿ ಮಾಡ್ತೀವಿ. ಯಾರೂ ನಮಗೆ ವಿರೋಧಿಗಳಲ್ಲ. ಯಾರು ರಾಷ್ಟ್ರದ ವಿರೋಧಕ್ಕೆ ಹೋಗ್ತಾರೋ ಖಂಡಿತವಾಗಿ ಅವರು ನಮ್ಮ ವಿರೋಧಿಗಳು. ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಮತ ಪಂಥಗಳು ಯಾವುದೇ ನಮಗೆ ಗಣ್ಯವಾಗುವುದಿಲ್ಲ.
ಆದರೆ ಈ ದೇಶ ಉಳಿಬೇಕಾದ್ರೆ ಏನೇನು ಮಾಡಬೇಕು ಅದೆಲ್ಲೋ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ದಾಕ್ಷಿಣ್ಯ ಇಲ್ಲದೆ ಮಾಡೇ ಮಾಡುತ್ತೆ. ಅದಕ್ಕೆ ಒಂದು ಇನ್ನೂ ಅದನ್ನು ದೇಶದ ರಕ್ಷಣೆಗೋಸ್ಕರ ನಮ್ಮ ಪ್ರತಿಬದ್ಧವಾಗಿರ್ತಕ್ಕಂಥ ಸಂಘಟನೆ. ನಾವು ಬಿಜೆಪಿ ಬೇಕಾದ್ರೂ ಹೋದ್ರೆ ಮತ್ತೊಂದು ಪಕ್ಷ ಉದಯವಾಗಬಹುದು, ಆದ್ರೆ ದೇಶ ಹೋದ್ರೆ ಉದಯವರೇ ಅದೇ ವಿಚಾರವನ್ನ ಬಹುಶಃ ಒಂದು ವಿಚಾರ ಇದ್ರಲ್ಲಿ ತಿಳಿತು ಏನಂತ ಹೇಳಿದ್ರೆ, ಏನು ಹೇಳ್ತಾರೆ, ಸಂವಿಧಾನವನ್ನು ವಿರೋಧಿಸಿ ಮುಸಲ್ಮಾನರು ಅಂತ ಹೇಳುವಾಗ ಇವರಿಗೆ ಸಂವಿಧಾನ ಒಂದು ಅತ್ಯಂತ ಪ್ರಿಯವಾಯ್ತಲ್ಲ. ಬಹುಶಃ DK ಅವರಿಗೆ ಅದಕ್ಕೆ ಒಂದು ಸೆಲ್ಯೂಟ್ ಹೊಡಿಬೇಕಾಗ್ತದೆ. ಅವರ ಸ್ಟೇಟ್ಮೆಂಟನ್ನು ಇವರು ಏನೋ ಒಂದು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು. ಆದ್ದರಿಂದ ಒಂದು ಏನು ಹೇಳ್ತಾರೆ, BJP ಅವರಿಗೆ ಈಗ ಇರುವಂಥ ಒಂದು ಸಂವಿಧಾನದ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಗೌರವ ಇದ್ದ ಹಾಗೆ ಒಂದು ವಕ್ತಾರರ ಮಾತಿನಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಇಲ್ವಾ ಹಾಗಾದ್ರೆ? ಅಲ್ಲ, ನೋಡಿ ಸಂವಿಧಾನವನ್ನು ಮಾಡಿದವರೇ ನಮ್ಮ ಪಕ್ಷ ಇರುವಾಗಲೇ ಆಗಿರುವಂಥದ್ದು. ಮತ್ತೆ ಇನ್ನೊಂದು ವಿಚಾರ ಎಂತಂತೇಳಿ ನೋಡಿ, ಅರುಣಣ್ಣ ಫಸ್ಟಿಗೆ ಹೇಳಿದ್ರು 76 ಬಾರಿ ಏನು ತಿದ್ದುಪಡಿ ಆಗಿದೆ ಅಂತ ಹೇಳಿ. DK ಅವರು ಹೇಳಿರುವಂತಹ ಏನು ಹೇಳ್ತಾರೆ ಒಂದು ದಾಟಿ ಅದು ಆಗಿತ್ತು. ಮುಂದೆಯೂ ಕೂಡ ತಿದ್ದುಪಡಿ ಆಗ್ತದೆ, ಮುಂದೆಯೂ ಕೂಡ ತಿದ್ದುಪಡಿ ಕಾಲ ಕಾಲಕ್ಕೆ ತಕ್ಕಾಗಿ ಅದು ತಿದ್ದುಪಡಿ ಆಗುತ್ತೆ. ಅದು ಹೇಳಿರು ಇಟ್ಸ್ ಬೋತ್ ಆರ್ ಬೇರೆ ಬೇರೆನೆ ವಾಸನೆ ನೋಡಿ ಚೇಂಜಸ್ ಚೇಂಜಸ್ ಮಾಡಬೇಕು. ಅದರ ಮುಖಾಂತರ ಓಟ್ ಗಳಿಸಬೇಕಾದ್ರೆ ಇನ್ನೊಂದು ದೇಶ ಆದ್ರೂ ಅಡ್ಡಿ ಇಲ್ಲ, ಮುಸಲ್ಮಾನರಿಗೆ ನಾವು ಬೇರೆನೆ ಅಂತ ಅವರ ಮನಸ್ಸಿನ ಭಾವನೆಯಲ್ಲಿ ಇಟ್ಕೊಳ್ಬೇಕು. ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ಅಂತ ಹೇಳಿ ಆಗ್ಲೇ ಮಾತ್ರ ಆ ಒಂದು ಯಾಕೆ ಗೊತ್ತಾ ಹೀಗೆ ಮಾಡ್ತಾರೆ, ಇವರೇ ಒಂದು ನರೇಟಿವ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟರ ತನಕ ಏನಿತ್ತು ಅಂತ ಹೇಳಿದ್ರೆ ದಲಿತರು ಇವರ ಒಟ್ಟಿಗೆ ಇರ್ತಾರೆ, ಏನು ಬೇಕಾದ್ರೂ ಮಾಡಿದ್ರು ಇವರಿಗೆ ದಲಿತರ ಓಟುಗಳು ಸಿಗುತ್ತೆ, ಮುಸಲ್ಮಾನರ ಓಟುಗಳು ಸಿಗುತ್ತೆ. ಈ ಜಾತ್ಯತೀತರು ಜಾತಿ ಧರ್ಮಗಳನ್ನು ಒಡೆದು ಓಟುಗಳನ್ನು ಕಬಳಿಸುವ ಯಂತ್ರ ಮಾಡಿದ್ರು. ಆದ್ರೆ ಯಾವಾಗ ಮೋದಿಜಿಯವರು ಬಂದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನತಕ್ಕಂಥ ಮಂತ್ರದೊಂದಿಗೆ ಬಂದ್ರು, ಯಾವಾಗ 10 ಕೋಟಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿದಾಗ ಹಿಂದೂ ಮುಸ್ಲಿಂ ದಲಿತ ಅನ್ನೋತಕ್ಕಂಥ ಭೇದವನ್ನು ಮಾಡಲಿಲ್ವೋ, ಯಾವಾಗ 4 ಕೋಟಿ ಮನೆಗಳಿಗೆ ಆವಾಸ್ ಯೋಜನೆಯನ್ನು ತಂದು ಯಾರ್ಯಾರು ಮನೆಗಳು ಕಟ್ಟುವಂತ ಸಂದರ್ಭದಲ್ಲಿ 2 ಲಕ್ಷ 2.5 ಲಕ್ಷ ಸಬ್ಸಿಡಿ ರೂಪದಲ್ಲಿ ಸಂಬಂಧಿಕರ 50,000 ಕೊಡಬೇಕಂದ್ರೆ ಕೊಡೋದಿಲ್ಲ ರೀ. ಅಂಥದ್ರಲ್ಲಿ ಅಂಥ ಯೋಜನೆಗಳನ್ನು ತಂದು 4 ಕೋಟಿ ಒಂದು ಟಾರ್ಗೆಟ್ ಅನ್ನು ಕೊಟ್ಟರು. ನೀವು ಮನೆ ಕಟ್ತೀರಾ, ನಾವು ನಿಮ್ಮೊಂದಿಗಿದ್ದೇವೆ. ನೀವು ಸೋಲಾರ್ ಹಾಕ್ತೀರಾ, ನಾವು ನಿಮ್ಮೊಂದಿಗಿದ್ದೇವೆ. ಅದಕ್ಕೋಸ್ಕರ ನಾನು ಕೂಡ ಸೋಲಾರ್ ಅನ್ನು ಮನೆ ಛಾವಣಿ ಮೇಲೆ ಹಾಕಿಸಿದ್ದೀನಿ. 300 ಯೂನಿಟ್ಗಳು ಫ್ರೀಯಾಗಿ ಸಿಗುತ್ತೆ. ಒಂದು 4 ವರ್ಷದ ನಂತರ ನೀವು ಮನೆ ಬಿಲ್ ಕಟ್ಟಿದ್ರೆ ನಂತರ ನಿಮ್ಗೆ ಲೈಫ್ ಟೈಮ್ ಫ್ರೀ. ಇಂಥ ಯೋಜನೆಗಳು ತರಬೇಕಿತ್ತು. ಆದ್ರೆ ಸಿದ್ದರಾಮಯ್ಯನವರು ನನ್ನ ಸರ್ಕಾರಕ್ಕೆ ಲಾಜಿಕ್ ಇಲ್ಲ ರೀ, ಅರ್ಥಶಾಸ್ತ್ರವೂ ಇಲ್ಲ, ಏನೂ ಇಲ್ಲ, ಲಾಸ್ ಆದ್ರೂ ಅಡ್ಡಿ ಇಲ್ಲ. ಅವರಿಗೆ ಗೊತ್ತೇ ಇಲ್ಲ ಯಾವ ರೀತಿಯಲ್ಲಿ ದೇಶವನ್ನು ಆತ್ಮನಿರ್ಭರವಾಗಿ ಮೇಲೆ ತರಬೇಕು ಅಂತ ಹೇಳಿ. KSRTC ಲಾಸ್ ಆಗಲಿ, ಖಜಾನೆ ಲೂಟಿ ಹೋಗ್ಲಿ, ಆದ್ರೆ ನನಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಖಜಾನೆ ಬೇಕಾದ ಲೂಟಿ ಹೋಗ್ಲಿ, ರಾಜ್ಯ ಲೂಟಿ ಹೋಗ್ಲಿ, ದೇಶ ಲೂಟಿ ಹೋಗ್ಲಿ, ಕಾಂಗ್ರೆಸ್ ಬಚಾವ್ ಅನ್ನೋದಕ್ಕೋಸ್ಕರ ಇದೆಲ್ಲ ಅಮೆಂಡ್ಮೆಂಟು ಅಲ್ಲ, ಬದಲಾವಣೆ ಕೂಡ ಮಾಡ್ಲಿಕ್ಕೆ ತಯಾರು. ಆ ಮುಸ್ಲಿಂ ಓಟಿಗಳಿಗೋಸ್ಕರ ಯಾವ ಥರದಲ್ಲಿ ಇಳಿಜಾರಿನಲ್ಲಿ ಇಳಿಲಿಕ್ಕೂ ಕೂಡ ಇವರು ತಯಾರು. ಆದರೆ ನಮ್ಮ ದೇಶದ ಮುಸಲ್ಮಾನರು ಕೂಡ ಜಾಗೃತರಾಗಿದ್ದಾರೆ. ಇವರ ಬಲೆಗೆ ಬೀಳುವುದಿಲ್ಲ ಅಂತ ಹೇಳುವುದಕ್ಕೆ ಈ ಹಿಂದಿನ ಅನೇಕ ರಾಜ್ಯಗಳ ಏನು ವೋಟರ್ ಪರ್ಸೆಂಟೇಜ್ ಪ್ಯಾಟರ್ನ್ ಇದೆ, ಹೇಗೆ ಗೆದ್ದುಕೊಂಡು ಬಂದಿದೆ. ಡೆಲ್ಲಿಯಲ್ಲಿ 0 ಕಾಂಗ್ರೆಸ್ ಇನ್ನೂ ಕೂಡ. ಇದೆಲ್ಲ ಆದರೂ ಕೂಡ ಇನ್ನೂ ಕಲಿತಿಲ್ವಲ್ಲ ತಾವು, ಅದೇ ನಮ್ಗೆ ಬೇಸರ. ಅಲ್ಲ ಉದಯ ಸರ್, ತಾವೀಗ ಉಲ್ಲೇಖವನ್ನು ಕೂಡ ಮಾಡಿದ್ರಿ, ಸಂವಿಧಾನದ ರಚನೆಯ ಸಂದರ್ಭದಲ್ಲೂ ನಮ್ಮ ಸರ್ಕಾರನೇ ಆಡಳಿತದಲ್ಲಿತ್ತು, ಕಾಂಗ್ರೆಸ್ಗೆ ಸಂವಿಧಾನದ ಮೇಲೆ ಒಲವಿದೆ ಅನ್ನುವಂಥ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು. ಆದರೆ ನಾನು ಮೊದಲಿಗೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಇದೇ ಮುಸ್ಲಿಂ ಲೀಗ್ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಮೀಸಲಾತಿ ವಿಚಾರವಾಗಿ ಬೇಡಿಕೆಯನ್ನು ಇಟ್ಟಿತ್ತು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇರಿದಂತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ವಿರೋಧವನ್ನು ಮಾಡಿದ್ರು, ಇಲ್ಲ ಮೀಸಲಾತಿಯನ್ನು ನೀಡೋದಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿ. ಸೊ ಆಗಿನ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿಸಿದ್ದಂಥ ವಿಚಾರ ಈಗ ಕಾಂಗ್ರೆಸ್ ಯಾಕೆ ಎತ್ತಿಕೊಳ್ತಾ ಇದೆ ಅಂತ ಹೇಳಿ. ಅಲ್ಲ ನೋಡಿ, ನಾನು ಅದೇ ಮತ್ತೆ ಹೇಳ್ತೀನಿ, ಅಂದ್ರೆ ಸಂವಿಧಾನದ ಮೇಲೆ ತಮಗಿರುವಂತಹ ಗೌರವ ನಿಮಗೆ ನೋಡಿ, ನಾವು ಇಲ್ಲಿ ಎಲ್ಲಿಯೂ ಕೂಡ ಜಾತಿ ಧರ್ಮ ಆಧಾರಿತವಾಗಿ ಮಾಡಿರುವಂಥದ್ದು ಅಲ್ಲ. ನಾವಿಲ್ಲಿ ವರ್ಗ ಅಂತ ಹೇಳಿ ಮಾಡಿರುವಂಥದ್ದು, 2B ವರ್ಗಕ್ಕೆ ಕೊಟ್ಟಿರುವಂಥದ್ದು ನಂಬರ್ 1. ಇದರ ಮೇಲೆ ಏನಾದರೂ ಆಕ್ಷೇಪ ಯಾರಿಗಾದರೂ ಇದ್ರೆ ಅದನ್ನು ಮತ್ತೆ ಅಲ್ಲಿಗೆ ಮುಸಲ್ಮಾನರು ಅಂತ ಹೇಳಿ ತಿರುಗಿಸಿ ಆಯಿತು. ನಾವು ನೋಡಿ ಸಂವಿಧಾನ ಏನೇ ಈಗ ನೋಡಿ, ಕಳೆದ ಬಾರಿ ಶಿಫಾರಸಿನ ಮುಖಾಂತರ ಶಿಫಾರಸು ಏನೇ ಹೇಳ್ತಂದೆ, ಚಿನ್ನಪ್ಪ ಅವರ ಶಿಫಾರಸು ಏನೇ ಹೇಳ್ತಾರೆ ಅಂತ ಹೇಳಿದರೆ,
ಮುಸ್ಲಿಂ ಸಮಾಜವನ್ನು ನೀವು ಒಂದು ಹಿಂದುಳಿದ ಅಥವಾ ಅಲ್ಪಸಂಖ್ಯಾತರ ಸಮಾಜದೊಟ್ಟಿಗೆ ಇಡುವುದಕ್ಕಿಂತ ಅದಕ್ಕೆ ಸಪರೇಟ್ ಆಗಿ ಒಂದು ವರ್ಗ 2B ಅಂತ ಹೇಳಿ ಮಾಡಬಹುದು ಅಂತ ಹೇಳುವಂಥ ಅಂಶಗಳು ಕೂಡ ಬಂದಿದ್ದವು. ಅದರ ಪ್ರಕಾರ ಸಾಂವಿಧಾನಿಕ ಪ್ರಕಾರವಾಗಿ ನಾವು ಅದು 2B ಅಂತ ಹೇಳಿ ಮಾಡಿರುವಂತಹದ್ದು. ಈಗ ನಾವು ಕೊಟ್ಟಿರುವಂಥದ್ದು 2Bಗೆ. ಸೊ ಇದರಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ, ಈಗ ನಾವು ಹೇಳ್ತೇವೆ ನಾವು ಕೊಟ್ಟಿರುವಂಥದ್ದು ವರ್ಗ 2B ಅಂತ ಹೇಳಿ, ಇವರು ಹೇಳ್ತಾರೆ ಅದು ಮುಸಲ್ಮಾನರಿಗೆ ಕೊಟ್ಟದ್ದು ಅಂತ ಹೇಳಿ. ಸೊ ಇದರದ್ದು ಕ್ಲಾರಿಟಿ ಬರಲಿ ಅಂತ ಹೇಳುವಂತಹ ಒಂದು ವಿಚಾರಕ್ಕೋಸ್ಕರ ಮಾತ್ರ DK ಅವರು ಹೇಳಿರುವಂತದ್ದು. ಓಕೆ, ಕೋರ್ಟಿಗೆ ಹೋಗ್ಲಿ, ಲೆಟ್ ಇಟ್ ಗೆಟ್ ಕ್ಲಾರಿಫೈಡ್. ಜಡ್ಜಿನ ಮುಂದೆ ಹೇಳಿದ್ರಂತೆ, ನಾನು ಕದಿಲ್ಲಲ್ಲಪ್ಪ, ನಾನು ಕೈಯಲ್ಲಿ ಗ್ಲೌಸ್ ಹಾಕಿದ್ದೆ, ಅಲ್ಲಿ ಕೈ ಹೋಗಿ ಕದ್ದಿತ್ತು, ನಾನು ಕದಿಲಿಲ್ಲ ಅಂತ. ಶಿಕ್ಷೆ ಕೊಡಿದ್ರೆ ಕೈಗೆ ಕೊಡಿ ಅಂತ. ಕೊಲೆ ಮಾಡಿದವನು ಕೂಡ ಹಾಗೆ ಹೇಳ್ತಾನೆ. ಇದು ಇವರು ಹೇಳುವಂತ ರೀತಿ. ನಾನು ಕದಿಲಿಲ್ಲ, ನನ್ನ ಕೈ ಸಂವಿಧಾನದ ಮೇಲೆ ಇವರಿಗೆ ಪ್ರೀತಿ ಬಂದಿರುವಂತದ್ದು ಕೇವಲ ಒಂದು ಮುಸ್ಲಿಂ ಅಂತ ಹೇಳುವಂತ ಒಂದು ಫ್ಯಾಕ್ಟರ್ ಬಂದಿರೋದ್ರಿಂದ ಮಾತ್ರವಲ್ಲದೆ ಮತ್ತೆ ಇದರಲ್ಲಿ ಬೇರೆ ಯಾವುದು ಹುರುಳಿಲ್ಲ. ನಾನು ಅದಕ್ಕೆ ಇವರು ಮಾತಾಡೋದನ್ನೆಲ್ಲ ಕೇಳ್ತಾ ಇದ್ದೆ, ನಾನು ಏನೆಲ್ಲ ಪಾಯಿಂಟ್ಸ್ ಬರ್ತದೆ ಬರಲಿ ಅಂತ ಹೇಳ ಮಾತಾಡ್ತಾ ಹೇಳಿದ್ರು. ಸಿದ್ದರಾಮಯ್ಯರಿಗೆ ಆರ್ಥಿಕ ಜ್ಞಾನ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸುಮಾರೆಲ್ಲ ಹೇಳಿದ್ರು. 16 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸ್ವಾಮಿ. 50 ಲಕ್ಷ ಕೋಟಿ ಸಾಲ ಇತ್ತು ದೇಶದ್ದು ಮೋದಿಜಿಯವರು ಪ್ರಧಾನಿ ಆಗುವಾಗ. ಇವಾಗ 200 ಲಕ್ಷ ಕೋಟಿ ಆಗಿದೆ. ಸೊ ನಾವು ಇವಾಗ ಎಲ್ಲಿದೆ ಸ್ವಾಮಿ, ಎಲ್ಲಿದೆ ನೋಡಿ? ಇಲ್ಲ ಬ್ಯಾಕಪ್ ಆದ ಅಸೆಟ್ ಏನಿದೆ ನಿಮ್ಮ ಹತ್ರ, ನಿಮ್ಮ ನಾಯಕರ ಹತ್ರ ಮಾತಾಡುವಾಗ 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ. ಓಕೆ, ಅಮಿತ್ ಶಾ ಅವರಿಗೆ ಟ್ರಿಲಿಯನ್ ಅಂತ ಹೇಳಿದ್ರೆ ಬುಲಿಯನ್ ಅಂತ ಹೇಳಿದ್ರೆ ಗೊತ್ತಿಲ್ಲ, ಇವರು 5 ಟ್ರಿಲಿಯನ್ ಅಂತ ಹೇಳ್ತಾರೆ. ಜಿಡಿಪಿಯ 25% ಜಾಸ್ತಿ ಆದರೆ ಅವರಿಗೆ ಕಷ್ಟ ಆಗ್ತದೆ. ಹಣಕಾಸಿನ ಸುಸ್ಥಿರ ಹಣಕಾಸು ನೀತಿಯ ಅನ್ವಯ ಜಿಡಿಪಿಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ 24% ನಷ್ಟು ಲೋನ್ ನಮ್ಮ ದೇಶದ ಎಷ್ಟಿದೆ ಈಗ? ಒಂದು ಉತ್ತಮ, ಅದಕ್ಕಿಂತಲೂ ಬಹಳ ಕಡಿಮೆ ಇದೆ. ಆದ್ರೆ ನಮ್ಮ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ್ದು ಮಾತ್ರ 25%, ಕೇಂದ್ರ ಸರ್ಕಾರದ 57% ಕ್ರಾಸ್ ಆಗಿದೆ. 5 ಟ್ರಿಲಿಯನ್ ಡಿವೈಡೆಡ್ ಬೈ 157 crores, 157 lakhs crores. ಅದನ್ನ ಮಾಡಿಕೊಂಡು ಬಿಡಿ, ಸುಲಭವಾಗಿ ಬಿಡುತ್ತೆ. ಎಲ್ಲಿದೆ 5 ಟ್ರಿಲಿಯನ್ ಎಲ್ಲಿದೆ? ನಮ್ಮ ದೇಶದ ಇದು GDP 5 ಟ್ರಿಲಿಯನ್ ಎಲ್ಲಿ ಆಗಿದೆ ಸರ್? ವಿ ಆರ್ ಸ್ಟಿಲ್ ಎಟ್ 3.5 ಟ್ರಿಲಿಯನ್. ನಮ್ಮ 2027ಗೆ ಭಾರತ ಸರ್ ಅದು ಬೇಡ ಸರ್, ದಯವಿಟ್ಟು ನಮ್ಗೆ ಕಿವಿಗೆ ಹೂ ಇಡಬೇಡಿ. ನೀವು 2019ರಲ್ಲಿ ನೀವು ಅಧಿಕಾರಕ್ಕೆ ಬರುವಾಗ ದೇಶದ ಕಪ್ಪು ಹಣ ತರ್ತೀರಿ, ರೋಡ್ ಚಿನ್ನದ ಮಾಡ್ತೀರಿ ಹೇಳಿದಿರಿ. ವರ್ಷಕ್ಕೆ 10 ಕೋಟಿ, ವರ್ಷಕ್ಕೆ 10 ಕೋಟಿ, ಸ್ವಾಮಿ 10 ಕೋಟಿ 5ನೇ ಪ್ಲೇಸ್ಗೆ ಬಂದ ಅಲ್ಲ. ಅದು 3ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಪಕ್ಷ ಹಾಕಿದಂತ ಆರ್ಥಿಕ ಅಡಿಪಾಯದಿಂದ ಈ ಮಟ್ಟಿಗೆ ಬೆಳಿಗ್ಗೆ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿ ನೋಡಿ, ಇವರದ್ದು ಈಗ ಹೇಳ್ತಾರೆ ಎಂತದ್ದು ವಿಕಸಿತ ಭಾರತ್ 2047 ಅಂತೆ. ಈಗ ಇನ್ನೊಂದು ನಮ್ಮ ಕಿವಿಗೆ ಹೂ ಇಡ್ಲಿಕ್ಕೆ ಬರ್ತಿದ್ದಾರೆ ಇವರು. ಈಗ ಮೊನ್ನೆ ಹೇಳಿದ್ರು 2022 ಹೋಗಿ ಎಲ್ರಿಗೂ ಅವರವರ ಸ್ವಂತ ಮನೆ ಸಿಗ್ತದೆ ಅಂತ ಹೇಳಿದ್ರು. 24 ಆಯ್ತು, 25 ಆಯ್ತು, ಇವಾಗ ಯಾರಿಗೆ ಸಹ ಬರಲಿಲ್ಲ. 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. 4 ಕೋಟಿ ಜನರು ಸ್ವಂತ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಸರ್. ನೀವು 4 ನೋಡಿ, ಇದೆಲ್ಲ ಆನ್ಲೈನ್ ಪ್ರೋಸೆಸ್. ನಿಮ್ಗೆ ಅಲ್ಲಿ ಸಂತೋಷ್ ಲಾಡ್ ಕೂಡ ಅಜಿತ್ ಹನುಮಕ್ಕನವರ ಹತ್ರ ಮಾತನಾಡುವಾಗ ಇದೇ ಹೇಳಿದ. ಒಬ್ಬ ಮಗು ದೊಡ್ಡದಾದ ಮೇಲೆ, ಒಂದು ಕನಿಷ್ಠ ಜ್ಞಾನವೂ ಇಲ್ಲ ಸಂತೋಷ್ ಲಾಡ್ ಅವರಿಗೆ. ಅವರು ಅಜಿತ್ ಹನುಮಕ್ಕನವರಿಗೆ ನಿಮ್ಗೆ ತೋರಿಸ್ತೀನಿ ಯಾರು ಕೊಟ್ಟಿದ್ದಾರೆ ಇಲ್ಲ ಅಂತ. ಒಬ್ಬ ಮಗು ಹುಟ್ಟಿದ ಮೇಲೆ ಅವನು ಬೆಳಿತಾನೆ, ಅವನಿಗೆ ಸರಿಯಾಗಿ ಟೈಮಿಗೆ ಊಟ ಸಿಕ್ಕೊಡ್ಬೇಕು. ಅದು ಒಂದು ತಂದೆ ತಾಯಿಯಾದವರ ಕರ್ತವ್ಯ. ಇದನ್ನು ಎಲ್ಲ ಯಾರೋ 60 ವರ್ಷ ಆದ್ರೂ ಕೂಡ ಟಾಯ್ಲೆಟ್ ಇರಬೇಕಂತ ಗೊತ್ತಿರಲಿಲ್ಲ ನಮ್ಮ ದೇಶಕ್ಕೆ ಈ ಕಾಂಗ್ರೆಸ್ ಆಡಳಿತದಲ್ಲಿ. ಒಂದು ಟಾಯ್ಲೆಟ್ ಇರಬೇಕಂತ ಗೊತ್ತಿರಲಿಲ್ಲ. 60 ವರ್ಷಗಳವರೆಗೆ ಇವರಿಗೆ ಟಾಯ್ಲೆಟ್ ಕಟ್ಟಿಸಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಟಾಯ್ಲೆಟ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಕಾಂಗ್ರೆಸ್ ಅದಕ್ಕೆ ಜನರಿಗೆ ಇದಕ್ಕೆ ಜಾಗವಿಲ್ಲ. ಯಾಕಂದ್ರೆ ಒಟ್ಟಿಗೆ ಇಲ್ಲ, ಒಟ್ಟಿಗೆ ತಕೊಂಡ್ರೆ ಅದಕ್ಕೆ ಹೋಗ್ಲಿಕ್ಕೆ ಒಟ್ಟಿಗೆ ತಕೊಂಡ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದು. ಒಟ್ಟಿಗೆ ಇಲ್ಲ. ಇಲ್ಲಿ 70 ಕೋಟಿ 80 ಕೋಟಿ ಬಡತನ ರೇಖೆಗಿಂತ ಕೆಳಗಿದೆ ಅಂತೇಳಿ ಕೇಂದ್ರ ಸರ್ಕಾರವೇ ರಿಪೋರ್ಟ್ ಕೊಡ್ತಾ ಇದೆ.
ಉದಯವರೇ ಅದೇ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಇನ್ನಷ್ಟು ಡೈವರ್ಟ್ ಆಗುತ್ತಾ ಹೋಗ್ತದೆ. ಕೊನೆಯದಾಗಿ ಹೇಳೋದಾದ್ರೆ ಈ ಸಂವಿಧಾನದ ವಿಚಾರವಾಗಿ ತಮ್ಮ ಕೊನೆಯ ವಿಶ್ಲೇಷಣೆ. ಸರ್, ಸಿಂಪಲ್, ವೆರಿ ಸಿಂಪಲ್. ಇದು ಏನು ಹೇಳ್ತಾರೆ, ಈ ಒಂದು ಮಾತಿದೆ, ಇಂಥ ಕಾಯಿ ಇರುವಲ್ಲೇ ಹೆಚ್ಚು ಜನ ಕಲ್ಲೊಡೆಯುವುದು ಅಂತ ಹೇಳಿ. ಸೊ ಈಗ ಒಂದು ಅಸ್ಥಿರಗೊಳಿಸಬೇಕು ಬಿಜೆಪಿಯವರಿಗೆ, ಹಣ್ಣಿದ್ದಲ್ಲಿ ಕ್ಷಮಿಸಬೇಕು. ಓಕೆ, ಈಗ ಅದಕ್ಕೆ ಈ ಬಿಜೆಪಿಯವರಿಗೆ ಇವಾಗ ಇರುವಂತಹ ಒಂದು ಪರಿಸ್ಥಿತಿಯನ್ನು ಅಸ್ಥಿರಗೊಳಿಸಿ. ಯಾಕಂದ್ರೆ ಇವರ ಒಳಗೇನೆ ಮನೆ ಒಂದು ಎಷ್ಟು 1000 ಬಾಗಿಲಾಗಿದೆ, 3 ಬಾಗಿಲಲ್ಲಿ 10 ಬಾಗಿಲಾಗಿ ಬಿಟ್ಟಿದೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ, ಇವರಿಗೆ ಅದನ್ನು ಕವರ್ ಮಾಡಬೇಕು, ಇದನ್ನು ಕವರ್ ಮಾಡಬೇಕು, ಜನರನ್ನು ಒಂದು ಸೈಡಿಂದ ಈ ಕೇಂದ್ರದ ವೈಫಲ್ಯತೆಯಿಂದ ಡಿವೇಟ್ ಮಾಡಬೇಕು. ಇಷ್ಟೆಲ್ಲ ರುಪಿ ವ್ಯಾಲ್ಯೂ ಬೀಳ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, FIIs ದೇಶ ಬಿಟ್ಟು ಹೋಗ್ತಿದ್ದಾರೆ. ನಮ್ಮ ದೇಶದ 25 ಲಕ್ಷ ಜನ ಅವರ ಸಿಟಿಸನ್ಶಿಪ್ಪನ್ನು ಸರೆಂಡರ್ ಮಾಡಿಕೊಂಡಿದ್ದಾರೆ. ಬೇರೆ ದೇಶದ ಸಿಟಿಸನ್ಶಿಪ್ಗೋಸ್ಕರ ಈಗ ಕ್ಯೂನಲ್ಲಿ ನಿಂತಿದ್ದಾರೆ. ಇಲ್ಲಿಂದ ಡೊಂಕಿ ಸಿಸ್ಟಮಲ್ಲಿ ಅಮೆರಿಕಕ್ಕೆ ಇಲ್ಲಿಯ ದೇಶದ ಸಾಹಸವೇ ಬೇಡ ಅಂತೇಳಿ ಹೋದವರನ್ನು ಕೈಕಾಲು ಕಟ್ಟಿ ವಾಪಸ್ ತಂದು ಬಿಡ್ತಿದ್ದಾರೆ. ಒಂದು ಸೈಡಿಂದ ಅಮೆರಿಕದವರು ನಮ್ಮ ಮುಖಕ್ಕೆ ಚೀಮಾರಿ ಹಾಕ್ತಿದ್ದಾರೆ. ವಿಶ್ವಗುರು ಎಲ್ಲಿ ಆಗಿದೆ ನಮಗೆ ಗೊತ್ತಿಲ್ಲ. ವಿಶ್ವಗುರು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಮಾತ್ರ ನಾವು ವಿಶ್ವಗುರು ಆಗಿದ್ದೇವೆ, 2ನೇ ಪೊಸಿಷನ್ ಅಲ್ಲಿ ಇದ್ದೇವೆ. ಮತ್ತೆ ನಾವು ಇವರು ಯಾವ ಎಕಾನಮಿಯ ಬಗ್ಗೆ ಹೇಳ್ತಿದ್ದಾರೋ ನಮಗೆ ಗೊತ್ತಿಲ್ಲ. 30% IIMs ಅಲ್ಲಿ ಕಲಿತ 30% ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಕೂಡ ಜಾಬ್ ಸಿಕ್ಕಿಲ್ಲ. ದೇರ್ ವಾಸ್ ಅ ಟೈಮ್ IIMs ಅಲ್ಲಿ ಕಲ್ತವರಿಗೆ ಇಮಿಡಿಯೇಟ್ಲಿ ಜಾಬ್ ಸಿಕ್ತಿತ್ತು. ಈಗ 30% ಜನರಿಗೆ ಜಾಬ್ ಸಿಗ್ತಿಲ್ಲ. ನಾವು ದ ಲೇಟೆಸ್ಟ್ ಅಪ್ಡೇಟ್ ಇಟ್ ಹ್ಯಾಡ್ ಕಮ್ ಇಸ್ 33%. ಸೊ ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಜಾಸ್ತಿ ಇದೆ. ಸೊ ಇಂತಹ ವಿಚಾರಗಳನ್ನು ಎಲ್ಲಿಯಾದರೂ ಸ್ವಲ್ಪ ಕೇಂದ್ರ ಸರ್ಕಾರದವರು ಗಮನ ಕೊಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಇದು ಬರೋ. ಯಾಕಂದ್ರೆ ನೋಡಿ, ಇವರಿಗೆ ಫ್ಯಾಕ್ಟರಿ ಇದರಲ್ಲಿ ಈ ಮ್ಯಾಟ್ರಲ್ಲಿ ಏನು ಹುರುಳಿಲ್ಲ ಸರ್. ಕೇವಲ ಇದರಲ್ಲಿ ಒಂದು ಮುಸಲ್ಮಾನರು ಅಂತ ಹೇಳಿ ಬಂದಿದ್ರಿಂದ ಮಾತ್ರ ಬಂದಿದ್ದಷ್ಟಲ್ಲದೆ, ಇವರಿಗೆ ಹೇಗೆ ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಹೇಳಬೇಕು. ಇವರು ನಮಗೆ ಮುಸಲ್ಮಾನರನ್ನು ಕಂಡ್ರೇನೆ ಆಗುದಿಲ್ಲ, ನಮಗೆ ಬೇಡ, ಮುಸಲ್ಮಾನರ ಓಟ್ ನಮಗೆ ಅಗತ್ಯ ಇಲ್ಲ ಅಂತೇಳಿ ಆಲ್ರೆಡಿ ಇವರು ಕೆಲವರು ಲೀಡರ್ಸ್ ಹೇಳಿದ್ದಾರೆ. ಕೆಳಗಿನವರು ನಾನು ಹೇಳುವಂಥದ್ದು, ಮೇಲಿನವರಿಗೆ ಮುಸಲ್ಮಾನರು ಬೇಕು. ಇವರು ಬಜೆಟ್ನಲ್ಲಿ ಇವರಿಗೆ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಇಡ್ತಾರೆ, ಬಾಂಗ್ಲಾದೇಶಕ್ಕೆ ದುಡ್ಡು ಇಡ್ತಾರೆ, ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ತಾರೆ. ಇವರು ಪಾಕಿಸ್ತಾನಕ್ಕೆ ಅದಾನಿ ಕಂಪನಿಯಿಂದ ಕರೆಂಟ್ ಹೋಗ್ತದೆ. ಇವರಿಗೆ ಅಷ್ಟು ದೇಶ ಪ್ರೇಮ ಇದ್ರೆ ಪಾಕಿಸ್ತಾನಕ್ಕೆ ಹೋಗೋ ಕರೆಂಟನ್ನು ನಿಲ್ಲಿಸಲಿ. ನೇಪಾಳದಲ್ಲಿ ನಮ್ಮ ಇಲ್ಲಿಂದನೇ ಪೆಟ್ರೋಲ್ ಹೋಗೋದು, ಅಲ್ಲಿ ಲೀಟರ್ಗೆ 10 ರೂಪಾಯಿ ಕಮ್ಮಿ. ಬಾಂಗ್ಲಾದೇಶಕ್ಕೆ ನಮ್ಮ ದೇಶದಿಂದ ಪೆಟ್ರೋಲ್ ಹೋಗೋದು, ಅಲ್ಲಿ ಲೀಟರ್ಗೆ 10 ರೂಪಾಯಿ ಕಮ್ಮಿ. ನಾವಿಲ್ಲಿ 103 ರೂಪಾಯಿ ಕೊಡಬೇಕು. ಇಂಥ ನೀತಿಗಳು, ಡಬಲ್ ಸ್ಟ್ಯಾಂಡರ್ಡ್ಗಳು ಯಾಕೆ? ಮತ್ತೆ ಅದೇ ನಮ್ಗೆ ಇವಾಗ ಮುಖ್ಯವಾಗಿ ಎಂತ ಹೇಳಿದ್ರೆ, ಇದನ್ನೆಲ್ಲ ಬಿಟ್ಟು ಬಿಡೋ. ನಾವು ಆಗಿನ ಕಾಲದ್ದು ಯಾರು ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರಂತೆ, ನೆಹರು ಅಂತೆ, ಇಂದಿರಾ ಗಾಂಧಿ ಅಂತೆ, ಮತ್ತೆ ಬಿಟ್ರೆ ಹಿಂದೆ ಹೋಗಿ ಔರಂಗಜೇಬ್ ಹೊರಗೆ ಹೋಗ್ತಾರೆ ಇವರು. ಸೊ ಅದು ಮ್ಯಾಟ್ರಿಕ್ ನಮ್ಗೆ ಬೇಡ. ನಮ್ಗೆ ಇವಾಗ ಎಂತ ಬೇಕು? ನಮ್ಗೆ ಪ್ರೆಸೆಂಟ್ ಈಗ ಬದುಕಬೇಕು. ನಮಗೆ ನಮ್ಮ ದೇಶದ ಒಂದು ಮಾನ ಮರ್ಯಾದೆ ಉಳಿಬೇಕು. ಈಗ ಆಲ್ಮೋಸ್ಟ್ ಈಗ ಹೋದಲ್ಲೆಲ್ಲ ನಾಚಿಕೆಟ್ಟಿಕೊಂಡು ಬರ್ತಿದ್ದೇವೆ ನಾವು. ಹೋದಲ್ಲೆಲ್ಲ ಪ್ರಧಾನಮಂತ್ರಿ ಅವರನ್ನು ಅಷ್ಟು ದೊಡ್ಡ ದೇಶದ ಒಬ್ಬರು ರಾಷ್ಟ್ರಪತಿ ಪದಗ್ರಹಣ ಮಾಡುವಾಗ ಕರೆಯುವುದಿಲ್ಲ. ನಾವೇ ನಾಚಿಕೆಟ್ಟಿಕೊಂಡು ಕರೀರಿ ಮಾರಿ ಅಂತ ನಾಚಿಕೆಟ್ಟಿಕೊಂಡು ಹೋಗ್ಬೇಕು ನಾವು. ಇಂಥ ಪರಿಸ್ಥಿತಿ ಯಾವತ್ತು ದೇಶಕ್ಕೆ ಬಂದಿಲ್ಲ. ಮತ್ತು ಯಾವುದೋ ಒಂದು ಕಡೆ ಆದ ವಿಡಿಯೋವನ್ನು ವೈರಲ್ ಮಾಡಿಕೊಂಡು ಇವರ ಸೋಷಿಯಲ್ ಮೀಡಿಯಾದವರು ಹಬ್ಬಿಸ್ತಾ ಇದ್ದಾರೆ. ಪಾಪ ಈಗಂತೂ ಕಳೆದ ಒಂದು 10-15 ದಿನದಿಂದ ಇವರ ನಿದ್ದೆಗೆಟ್ಟು ಹೋಗಿದೆ. ಗ್ರೋಕ್ ಅಂತ ಹೇಳಿ ಒಂದು ಹೊಸ ಆ್ಯಪ್ ಬಂದು ಅದರಲ್ಲಿ ಈಗ ಎಂತ ಹಾಕಿದ್ರೆ ಇವರ ಹಣೆ ಬರೋ ಹೊರಗೆ ಬೀಳ್ತಾ ಉಂಟು. ಸೊ ಹಾಗಿರುವಾಗ ಜನರು ಈಗ ಸ್ವಲ್ಪ ಎಂತ ಹೇಳ್ತಾರೆ, ಪ್ರಬುದ್ಧರಾಗಿದ್ದಾರೆ. ಅದರ ಎಫೆಕ್ಟ್ ಕಳೆದ ಎಲೆಕ್ಷನಲ್ಲಿ ಗೊತ್ತಾಗಿದೆ. ಮತ್ತು ಈಗ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಗೊತ್ತಾಗ್ತದೆ. ಯಾಕಂದರೆ ನೋಡಿ, ಈಗ ಇವರು ಹೇಳಿದರು ಏನು 5 ಟ್ರಿಲಿಯನ್ ಅಂತ ಹೇಳ್ತಿದ್ರು. ಪ್ರಸ್ತುತ ನಮ್ಮ ಇರುವಂಥದ್ದು 3.75 ಟ್ರಿಲಿಯನ್ ಅಷ್ಟು ಇದೆ. ನಮ್ಮ ದೇಶದ ಸಾಲ 2 ಟ್ರಿಲಿಯನ್ ಇದೆ, 200 ಕೋಟಿ ಇದೆ. ನಮ್ಮ GDPಗೆ ಅನುಪಾತವಾಗಿ ಇರಬೇಕಿದ್ದದ್ದು ಒಂದು 75 ಅಥವಾ ಒಂದು 100 ಕೋಟಿವರೆಗೆ ಸಾಲ ಇರ್ತಿದ್ರೆ ಓಕೆ ಸರಿ. ಶ್ರೀಲಂಕಾದ ಪರಿಸ್ಥಿತಿ ಎಂತಾಯಿತು? ಅವರ ಈಗ ನಾವು 57% ಅಲ್ಲಿದ್ದೇವೆ. ರೆಕಾರ್ಡ್ಸ್ ನೋಡ್ಕೊಳ್ಳಿ ನೀವು, 57% ಅಲ್ಲಿದ್ದೇವೆ. ಶ್ರೀಲಂಕಾದವರದ್ದು 78-80% ಆಗುವಾಗ ಅವರ ಹತ್ರ ಇದ್ದದ್ದು ಖಾಲಿ ಇನ್ನು ಒಂದು 10 ದಿನ ದೇಶ ನಡೆಸಲಿಕ್ಕೆ ಆಗ್ತಿತ್ತು. ಆ ಪರಿಸ್ಥಿತಿಯಲ್ಲಿ ಬಂತು. ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಯಿತು? ಸೇಮ್ ಆದದ್ದು. ಅಲ್ಲಿ ನಡೆದದ್ದು ಎಂತ ಗೊತ್ತುಂಟಾ? ಕೇವಲ ಜಾತಿಗಳ ಮಧ್ಯೆ ಒಂದು ಸಂಘರ್ಷ ನಡೆಸಿ ಲಾಭ ತೆಗೆಯಲಿಕ್ಕೆ ಹೋದದ್ದು. ಶ್ರೀಲಂಕಾದಲ್ಲಿ ಕೂಡ ಆದದ್ದೇ, 2 ಜಾತಿಗಳ ನಡುವೆ ಮಾಡಿದ್ದು. ಬಾಂಗ್ಲಾದೇಶದಲ್ಲಿ ಕೂಡ ಹಾಗೇನದು. ಸೊ ಇಲ್ಲಿಯೂ ಕೂಡ ಈ ತರದ ಎಜೆಂಡಾಗಳನ್ನು ಮಾಡಿಸಿ ಇವರ ಒಂದು ತಪ್ಪನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ಮತ್ತೆ ಮೀಸಲಾತಿ ಈಗ ಮಾತ್ರ ಅಲ್ಲ ನೋಡಿ, ದೇವೇಗೌಡರು ಇರುವಾಗ ಕೂಡ ಈ ತರದ ಮೀಸಲಾತಿ ಕೊಟ್ಟಿದ್ದಾರೆ. ನೀವು ಹೇಳುವಂತ 75 ಮ್ಯಾಟರ್ ಔಟ್ಸೈಡ್ ಮ್ಯಾಟರ್ ಮಾತಾಡಿ ಈಗ ಕೊನೆಯ ಒಂದಷ್ಟು ಮಾಹಿತಿ ಮಾತ್ರ ಮೀಸಲಾತಿ. ಎಸ್ ಅರುಣ್ ಸರ್, ಕೊನೆಯದಾಗಿ ಇವರಿಗೆ ಮೀಸಲಾತಿ ಕೊಡಬೇಕಿದ್ರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾರೆ ಅಂತ ಹೇಳಿದರೆ ಒಂದ್ಸತಿ ಮುಸಲ್ಮಾನರ ಹತ್ರ ಮಾತಾಡ್ಕೊಂಡು ಬಂದರೆ ಅವರಲ್ಲಿ ಅಶ್ರಫ್, ಪಠಾಣ್, ಸೈಯದ್ ಮತ್ತು ಶೇಖ್ ಇದೆಲ್ಲ ಅಪ್ಪರ್ ಕಾಸ್ಟ್.
ಅವ್ರಿಗೆ ಕೂಡ 4% ಮುಸ್ಲಿಂ ಮೀಸಲಾತಿ ಸಿಗುತ್ತೆ. ಅದಂತ ಪಶ್ಚಿಮದವರಿಗೆ ನಾವು ಕೊಡ್ತಿದ್ದೀವಿ, ಹವಾರಿ, ರಜಾದ ಇಂಥದ್ದೆಲ್ಲ ಹೀಗೆ ಡಿವೈಡ್ ಮಾಡಿಕೊಡ್ಲಿ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಇದೆ ಅಲ್ವಾ, ಹಿಂದೂ ಧರ್ಮದವರಿಗೆ ಒಂದು ಮೀಸಲಾತಿ ಕೊಡುವುದು ಅಂತ ಹೇಳಿ ಉಂಟಾ? ಇಲ್ಲ ಅಲ್ವಾ? ಇಲ್ಲ, ಅದು economically weaker section ಮತ್ತೆ ಎಲ್ಲದರಲ್ಲಿ ಬರ್ತದೆ. ಅದರಲ್ಲಿ ನಮ್ಮ ಸಂವಿಧಾನ ಒಪ್ಪಿಕೊಂಡಂತೆ ಆಗ್ಬೇಕು ಯಾವುದಿದ್ರು ಕೂಡ ಅಲ್ವಾ? ಯಾರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ನೀವು ನಿಜವಾಗಿ ಕೊಡ್ಬೇಕಾ? ಮುಸಲ್ಮಾನರಿಗೆ ಒಂದು ಕೈಯಲ್ಲಿ ಕುರಾನು, ಒಂದು ಕೈಯಲ್ಲಿ ಲ್ಯಾಪ್ಟಾಪ್, ಈ ರೀತಿಯಲ್ಲಿ ಬರ್ಲಿ, ನಿಮ್ಗೆ ಒಂದೇ ಇದು ಕೊಡ್ಬೇಕಂತ ಆ ರೀತಿ ಕಾನ್ಸೆಪ್ಟ್ ನಮಗೆ ಈ ಧರ್ಮದ ಆಧಾರದಲ್ಲಿ ಕೊಟ್ಟರೆ ಈಗಾಗಲೇ ಪೆಟ್ಟು ತಿಂದಿದ್ದೀವಿ. ಈಗಾಗಲೇ ನಾವು ದೇಶವನ್ನು 3 ತುಂಡು ಮಾಡಿ ಆಗಿದೆ. ಇನ್ನೂ ಕೂಡ ನೀವು ಪುನಃ ನಮ್ಮೊಟ್ಟಿಗೆ ಕಾಂಗ್ರೆಸ್ನವರು ಇದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಹುಚ್ಚು ಹಿಂದೆಗಡೆ ಹೋಗಿ ಅವರು ಕೂಡ ಉದ್ಧಾರ ಆಗಲಿಲ್ಲ ಅಂತ ಹೇಳಿ ರಾಜೇಂದ್ರ ಸಾಚಾರ್ ವರದಿಯಲ್ಲಿ ಕೂಡ ಅವ್ರಿಗೆ ಕೂಡ ಗೊತ್ತಿದೆ. ಆದರೆ ಧರ್ಮದ ವಿಷ ಬೀಜವನ್ನು ಅವರ ಬಾಯಲ್ಲಿ ಬಿತ್ತು ಬಿಟ್ಟರೆ ತಮ್ಮನ್ನು ತಾನು ಸ್ಫೋಟಿಸಿಕೊಂಡು ಆತ್ಮಾಹುತಿ ದಾಳಿಗೆ ರೆಡಿ ಆಗ್ತಾರೆ ಸ್ವಾಮಿ. ಅಂಥ ಅಫೀಮದು ಗೊತ್ತಿಲ್ವೇನೋ ನಮಗೆ? ಅಂಥ ಅಫೀಮು. ಅದರಿಂದ ನಾವು 60 ವರ್ಷಗಳ ಕಾಲ ರೌರವ ನರಕ, ಒಂದು ಮಾಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅವರ ಮಸೀದಿಗಳಲ್ಲಿ ಬಾಂಬ್ಲಾಸ್ಟು ಹೀಗೆ ಆಗ್ತದೆ ಸ್ವಾಮಿ. ಧರ್ಮದ ಈ ಅಫೀಮನ್ನು ಮತ್ತೆ ಪುನಃ ಯಾಕೆ ಇಂಜೆಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಅಲ್ಲಿರತಕ್ಕಂತಹ ಯಾರು ವೀಕರ್ ಸೆಕ್ಷನ್ ಇದೆಯೋ ಅವರಿಗೆ ಕೊಡುವಂತಹ ಯೋಜನೆ ಯಾವ ರೀತಿ ತರಬೇಕು ಅದಕ್ಕೋಸ್ಕರ ಬನ್ನಿ ಮಾತಾಡೋಣ, ಕೊಡೋಣ, ಅವರನ್ನು ಮೇಲಕ್ಕೆ ತರೋಣ, ಅವ್ರಿಗೆ ಶಿಕ್ಷಣ ಕೊಡೋಣ, ಯಾರು ಬೇಡ ಹೇಳ್ತಾರೆ. ಆದರೆ ನೋಡಪ್ಪ, ಹಿಂದೂಗಳಿಗಿಂತ ಮುಸ್ಲಿಮರಿಗೆ ನಾವು ತುಂಬ ಹತ್ತಿರವಾಗಿದ್ದೀವಿ, ನಿಮ್ಮ ಓಟನ್ನು ನಮಗೆ ಪರ್ಮನೆಂಟ್ ಆಗಿ ಕೊಟ್ಟು ಬಿಡಿ, ದೇಶ ಬೇಕಾದ್ರೂ ಕೊಟ್ಟು ಬಿಡ್ತೀವಿ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಇವರು ನಮ್ಮ ರಾಷ್ಟ್ರವನ್ನು ಯಾವ ಕಡೆ ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪುಣ್ಯವಶಾತ್ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರಾಷ್ಟ್ರೀಯ ಚಿಂತನೆಯ ಪಾರ್ಟಿ ಇದೆಯೋ, ಯಾವ ರಾಷ್ಟ್ರೀಯ ಚಿಂತನೆಯ ಪಾರ್ಟಿ ಇದೆಯೋ ಅದೇ ನೈಜವಾಗಿರತಕ್ಕಂಥ ಜಾತ್ಯತೀತ. ಆದರೆ ಹೊಲಸು ಮಾಡಿರುವಂಥದ್ದು ಇಂಥ ಪಕ್ಷಗಳು ಜಾತ್ಯತೀತ ಅಂತ ಕಲ್ಪನೆಯನ್ನು ಹೊರಗೆ ಹಾಕಿಕೊಂಡು ಸಿದ್ದರಾಮಯ್ಯ ಹತ್ರ ಅಥವಾ ಡಿ ಕೆ ಶೆಟ್ಟರ್ ಕೇಳಿ ಅವರಲ್ಲಿ ಒಂದು 100 ಜಾತಿಗಳು ಯಾವುದು ಪಟ 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 ಹೇಳ್ತಾರೆ, ಮತ್ತೆ ಹೇಳ್ತಾರೆ ನಮಗೆ ಜಾತಿ ಗೊತ್ತಿಲ್ಲ ಅಂತ. ಗೊತ್ತಿದೆ, ಎಲ್ಲವೂ ನಾಟಕ ಮಾಡಿಕೊಂಡು ಈ ರೀತಿಯಾಗಿ ದೇಶ ಒಡೆದು ಆಳುವ ನೀತಿ ಅಂತ ಹೇಳ್ತಾರೆ ಇದಕ್ಕೆ. ಆದರೆ ಧರ್ಮವನ್ನು ನೀವು ಈ ರೀತಿ ಒಡೆದು ಆಳಿದ್ರೆ ಅದರ ವಿಷ ಬೀಜ ಏನಾಗುತ್ತೆ? 1947ರಲ್ಲಿ ನಮ್ಮ ದೇಶ 3 ತುಂಡಾಯಿತು. 3 ತುಂಡಾದ ಮೇಲೆ ಕೂಡ ಆದರೂ ನಾವು ಸೌಖ್ಯದಿಂದ ಇದ್ದೇವಾ ಸ್ವಾಮಿ? ಅಲ್ಲಿಯ ದೇಶದಲ್ಲಿರತಕ್ಕಂಥ ಅಲ್ಪಸಂಖ್ಯಾತರನ್ನು ಇಲ್ಲಿಗೆ ತಂದು ನಾವು ಅವರನ್ನು ನಿವಾರಿಸಬೇಕು ಅಂತ ಹೇಳಿದ್ದಕ್ಕೂ ಕೂಡ ವಿರೋಧ ಮಾಡ್ತೀರಿ. ಕಾಶ್ಮೀರದಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ. ಇಷ್ಟು ಘನೀಕರಣ ಇಲ್ಲದೆ ನೀವು ಇಷ್ಟೊಂದು ರಾಜಕಾರಣ ಮಾಡಬೇಕಾ? ಒಂದ್ಸತಿ ನಿಮ್ಮನ್ನೇ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ, ಪ್ರಶ್ನಿಸಿಕೊಳ್ಳಿ. ಈ ದೇಶಕ್ಕೋಸ್ಕರ ಕೆಲಸ ಮಾಡೋಣ, ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳಬೇಕು. ನೀವೇ ಮಾಡಿದಂತಹ ಸಂವಿಧಾನದಲ್ಲಿ ನಮ್ಮ ಕಾಶ್ಮೀರನೇ ಇರಲಿಲ್ಲ ರೀ. ಅದು ಕಾಶ್ಮೀರ ಅಂತಂದ್ರೆ ನನ್ನ ಅಮಿತ್ ಶಾ, ನಮ್ಮ ಬಿಜೆಪಿ, ನಮ್ಮ NDA ಪಾರ್ಟಿ. ನೀವೇ ಸರ್ಕಾರದಲ್ಲಿ ಎಲ್ಲರನ್ನು ಪಾಕಿಸ್ತಾನಕ್ಕೆ ಓಡಿಸಿ ಬಿಡುವ ಎಲ್ಲ ರಾಷ್ಟ್ರ ವಿರೋಧಿಗಳಿಗೆ ಭಾರತದಲ್ಲಿ ಸ್ಥಳವಿಲ್ಲ. ರಾಷ್ಟ್ರ ದ್ರೋಹಿಗಳು, ರಾಷ್ಟ್ರ ವಿರೋಧಿಗಳು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಯವಾಗಲಿ, ಭಾರತಕ್ಕೆ ಅಪಜಯವಾಗಲಿ ಅಂತ ಅಂಥವರ ಸಂರಕ್ಷಣೆಗೆ ನಿಂತಂತ ಬಿಜೆಪಿ ಸರ್ಕಾರ ಇರುವಾಗ ಅವರಿಂದ ಇವರಿಗೆ ಕ್ಲೀನ್ ಆಗಿ ಕಮಿಷನ್ ಸಿಗ್ತದೆ, ಹಿಂದೂಗಳಿಂದ ಸಿಗುದಿಲ್ಲ ಅಂತ ಇವರೇ ಹೇಳುದು, ಬೇರೆ ಯಾರಲ್ಲ. ಧನ್ಯವಾದಗಳು ಸರ್ ಇಬ್ಬರಿಗೂ ಕೂಡ. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿ ಜೊತೆಗೆ ಭೇಟಿ ಆಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.